ಮಾನ್ಯ ಅಧ್ಯಕ್ಷರೇ, ನೀವು ನನಗೆ ಇಂತಹ ಮಹತ್ವದ ವಿಷಯದ ಕುರಿತು ಮಾತನಾಡಲು ಅವಕಾಶ ನೀಡಿದ್ದಕ್ಕಾಗಿ ನಾನು ನಿಮಗೆ ನನ್ನ ಕೃತಜ್ಞತೆಯನ್ನ ಅರ್ಪಿಸುತ್ತೇನೆ. ಮಾನ್ಯರೇ, ಅಧಿವೇಶನದ ಮೊದಲ 2 ದಿನಗಳಲ್ಲಿ ಈ ವಿಷಯದ ಬಗೆಗಿನ ಕಲಾಪಗಳು ಸ್ಥಗಿತಗೊಂಡವು. ಇದು ಸಾರ್ವಜನಿಕರಲ್ಲಿ ನಾವು ಈ ವಿಷಯದ ಚರ್ಚೆ ಮಾಡೋದಕ್ಕೆ ಇಚ್ಛಿಸೋದಿಲ್ಲ ಎಂಬ ತಪ್ಪು ತಿಳುವಳಿಕೆಯನ್ನ ಸೃಷ್ಟಿ ಮಾಡಿತು. ಮಾನ್ಯರೇ, ಸಂಸತ್ತು ದೇಶದ ಅತಿದೊಡ್ಡ ಮತ್ತು ಪ್ರಮುಖ ಕೌನ್ಸಿಲ್ ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಮತ್ತು ನಾವು ಬಿಜೆಪಿಯವರು, ನಾವು ಎನ್ಡಿಎಯವರು ಚರ್ಚೆಯಿಂದ ಎಂದಿಗೂ ದೂರ ಸರಿಯೋದಿಲ್ಲ. ವಿಷಯ ಏನೇ ಇರಲಿ, ಸಂಸತ್ತಿನ ನಿಯಮಗಳ ಪ್ರಕಾರ ನಾವು ಯಾವಾಗಲೂ ಚರ್ಚೆಗೆ ಸಿದ್ಧರಿದ್ದೇವೆ. 2 ದಿನಗಳ ಕಾಲ ಚರ್ಚೆಯನ್ನ ಆಮೇಲೆ ಕೈಗೆತ್ತಿಕೊಳ್ಳಬೇಕೆಂದು, 2 ಅಧಿವೇಶನಗಳ ನಂತರ ಅದನ್ನು ನಡೆಸಬೇಕೆಂದು ನಾವು ವಿರೋಧ ಪಕ್ಷಗಳನ್ನ ವಿನಂತಿಸುತ್ತಲೇ ಇದ್ದೆವು. ಆದರೆ ಅವರು ಒಪ್ಪಲಿಲ್ಲ. ಆದ್ರಿಂದ ನಾವು ಇದಕ್ಕೆ ಹೌದು ಎಂದು ಹೇಳಿದೆವು. ಮಾನ್ಯರೇ, ನಾವು ಆರಂಭದಲ್ಲಿ ಯಾಕೆ ಬೇಡ ಎಂದೆವು ಅನ್ನೋದನ್ನ ವಿವರಿಸೋದು ನನ್ನ ಜವಾಬ್ದಾರಿ. 2 ಕಾರಣಗಳಿದ್ದವು. ಒಂದು ಕಾರಣ ಅಂದ್ರೆ, ಅವರು ವ್ಯಾಪಕವಾದ ಮರುಪರಿಶೀಲನೆಯ ಹೆಸರಲ್ಲಿ ಚರ್ಚೆಗೆ ಒತ್ತಾಯಿಸ್ತಾ ಇದ್ರು. ಅವರು SIR ವಿಷಯದ ಮೂಲಕ ಅದನ್ನ ಒತ್ತಾಯಿಸ್ತಾ ಇದ್ರು. ಮಾನ್ಯರೇ, ನನ್ನ ಸ್ಪಷ್ಟ ಅಭಿಪ್ರಾಯ ಏನು ಅಂದ್ರೆ, SIR ಕುರಿತಾದ ಚರ್ಚೆ ಈ ಸದನದಲ್ಲಿ ನಡೆಯಲು ಸಾಧ್ಯವಿಲ್ಲ. ಏಕೆಂದ್ರೆ ಅದರ ವಿವರವಾದ ಮರುಪರಿಶೀಲನೆಯ ಜವಾಬ್ದಾರಿ ಭಾರತದ ಚುನಾವಣಾ ಆಯೋಗದ ಮೇಲಿದೆ. ಚುನಾವಣಾ ಆಯೋಗ ಮತ್ತು ಚುನಾವಣಾ ಆಯುಕ್ತರು ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸೋದಿಲ್ಲ. ಚರ್ಚೆ ನಡೆದು ಕೆಲವು ಪ್ರಶ್ನೆಗಳು ಕೇಳಿ ಬಂದ್ರೆ ಅವರಿಗೆ ಇಲ್ಲಿ ಉತ್ತರ ಯಾರು ನೀಡಬೇಕು? ಮಾನ್ಯರೇ, ಚುನಾವಣಾ ಸುಧಾರಣೆಗಳ ಕುರಿತು ಚರ್ಚೆಗೆ ಸಿದ್ಧರಿದ್ದೀವಿ ಅಂತ ಅವರು ಹೇಳಿದಾಗ ನಾವು ತಕ್ಷಣ ಒಪ್ಪಿಕೊಂಡೆವು ಮತ್ತು ಇಂದು ಆ ಚರ್ಚೆ ನಡೀತಾ ಇದೆ. ಮಾನ್ಯರೇ, ಸುಮಾರು 63. ದಾದಾ, ನೀವು ಅಸ್ವಸ್ಥರಾಗಿದ್ದೀರಿ ಅಂತ ನನಗೆ ಗೊತ್ತು. ಆದ್ರೆ ನೀವು ತುಂಬಾ ಅಸ್ವಸ್ಥರಾಗಿದ್ರೆ ನೀವು ಮನೆಯಲ್ಲಿ ವಿಶ್ರಾಂತಿ ಪಡಿಬೇಕು. ದಯವಿಟ್ಟು ಸದನದ ವಾತಾವರಣವನ್ನ ಕೆಡಿಸಬೇಡಿ. ಮಾನ್ಯರೇ, ಸುಮಾರು 63 ಸದಸ್ಯರು. ಇದು ದಾದಾಗೆ ಸಂಬಂಧಿಸಿದ ವೈಯಕ್ತಿಕ ವಿಷಯ. ಮಾನ್ಯರೇ, ಖಜಾನೆ ಮತ್ತು ವಿರೋಧ ಪಕ್ಷದ 63 ಸದಸ್ಯರು ಚರ್ಚೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ನೀವು ಮೂಲತಃ ನಿಗದಿಪಡಿಸಿದ್ದಕ್ಕಿಂತ ಹೆಚ್ಚಿನ ಸಮಯವನ್ನ ನೀಡಿದ್ದೀರಿ. ಇದಕ್ಕಾಗಿ ನಾನು ನನ್ನ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಲು ಬಯಸುತ್ತೇನೆ. ಮಾನ್ಯರೇ, ಚರ್ಚೆಯು ಚುನಾವಣಾ ಸುಧಾರಣೆಗಳ ಕುರಿತು ನಿಗದಿಯಾಗಿತ್ತು. ಆದರೆ ವಿರೋಧ ಪಕ್ಷದ ಹೆಚ್ಚಿನ ಸದಸ್ಯರು SIR ಬಗ್ಗೆ ಮಾತ್ರ ಮಾತನಾಡಿದರು. ಈಗ ಅವರು ಚರ್ಚೆಯನ್ನ ಆ ರೀತಿಯಲ್ಲಿ ಪ್ರಾರಂಭಿಸುವುದರಿಂದ ನಾನು ಪ್ರತಿಕ್ರಿಯಿಸಲು ಒತ್ತಾಯಿಸಲ್ಪಟ್ಟಿದ್ದೇನೆ ಮತ್ತು ಅವರು ನನ್ನ ಪ್ರತಿಕ್ರಿಯೆಯನ್ನು ಸಹ ಕೇಳಬೇಕು ಅಂತ ನಾನು ನಂಬುತ್ತೇನೆ. ಮಾನ್ಯರೇ, ಈ SIR ಬಗ್ಗೆ ವಿವರವಾದ ಮರುಪರಿಶೀಲನೆಯ ಬಗ್ಗೆ 4 ತಿಂಗಳುಗಳ ಕಾಲ ಸುಳ್ಳುಗಳನ್ನ ಏಕಪಕ್ಷೀಯ ರೀತಿಯಲ್ಲಿ ಹರಡಿಸಲಾಯಿತು ಮತ್ತು ದೇಶದ ಜನರನ್ನ ದಾರಿ ತಪ್ಪಿಸುವ ಪ್ರಯತ್ನ ನಡೆಯಿತು. ಸದನದ 2 ಬದಿಗಳ ಎಲ್ಲಾ ಸದಸ್ಯರನ್ನ ನಾನು ಒತ್ತಾಯಿಸಲು ಬಯಸುತ್ತೇನೆ. ನಾನು SIR ಕಾರ್ಯವಿಧಾನ, ಅದಕ್ಕೆ ಸಂಬಂಧಿಸಿದ ಸಾಂವಿಧಾನಿಕ ನಿಬಂಧನೆಗಳು ಮತ್ತು ಹಿಂದಿನ ಎಲ್ಲಾ SIRಗಳನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ದೇನೆ. ಇಂದು ನಿಮ್ಮ ಮೂಲಕ ನಾನು ಈ ಸದನದ ಮುಂದೆ ಮತ್ತು ದೇಶದ ಜನರ ಮುಂದೆ ತಪ್ಪು ಮಾಹಿತಿಯನ್ನ, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷವು ಹರಡಿಸಿರೋ ತಪ್ಪು ಮಾಹಿತಿಗಳನ್ನ ನಿವಾರಿಸುವ ಸಂಗತಿಗಳನ್ನ ಮುಂದಿಡಲು ಬಯಸುತ್ತೇನೆ. ಮಾನ್ಯರೇ, ಚುನಾವಣಾ ಆಯೋಗವನ್ನ ಭಾರತದ ಸಂವಿಧಾನ ಮತ್ತು ಅದರ ನಿಬಂಧನೆಗಳ ಅಡಿಯಲ್ಲಿ ರಚಿಸಲಾಗಿದೆ. ಆ ಅರ್ಥದಲ್ಲಿ ಚುನಾವಣಾ ಆಯೋಗವು ಒಂದು ಸಾಂವಿಧಾನಿಕ ಸಂಸ್ಥೆಯಾಗಿದೆ. ಸಂವಿಧಾನದಲ್ಲಿ ಚುನಾವಣಾ ಆಯೋಗದ ರಚನೆ, ಅದರ ಅಧಿಕಾರಗಳು, ಚುನಾವಣಾ ಪ್ರಕ್ರಿಯೆ, ಮತದಾರರ ವ್ಯಾಖ್ಯಾನ ಮತ್ತು ಮತದಾರರ ಪಟ್ಟಿಯನ್ನು ರೂಪಿಸುವ ಮತ್ತು ಸರಿಪಡಿಸುವ ಅಧಿಕಾರವನ್ನ ನಿಬಂಧನೆಗಳಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಮಾನ್ಯರೇ, ಈ ನಿಬಂಧನೆಗಳನ್ನು ರೂಪಿಸಿದಾಗ ನಮ್ಮ ಪಕ್ಷ ಅಸ್ತಿತ್ವದಲ್ಲೇ ಇರಲಿಲ್ಲ ಅಂತ ನಾನು ಅತ್ಯಂತ ನಮ್ರತೆಯಿಂದ ಹೇಳಲು ಬಯಸುತ್ತೇನೆ. ನಮ್ಮ ಪಕ್ಷದ ಸದಸ್ಯರನ್ನ ಹೊರತುಪಡಿಸಿ ಇತರ ಸದಸ್ಯರು ಸಂವಿಧಾನ ಸಭೆಯಲ್ಲಿ ಚರ್ಚಿಸಿ ಸಂವಿಧಾನವನ್ನ ರಚನೆ ಮಾಡಿದ್ರು. ಅದಕ್ಕಾಗಿಯೇ ನಾನು ಸಂವಿಧಾನದಲ್ಲಿ ನಿರೂಪಿಸಲಾದ ಚುನಾವಣಾ ಪ್ರಕ್ರಿಯೆ ಮತ್ತು ಅದು ಇಂದು ಕಾರ್ಯನಿರ್ವಹಿಸುತ್ತಿರುವ ಪ್ರಕ್ರಿಯೆಯ ನಡುವಿನ ವ್ಯತ್ಯಾಸವನ್ನ ಸ್ಪಷ್ಟಪಡಿಸಲು ಮತ್ತು ಮಾಡಲಾದ ಆರೋಪಗಳನ್ನ ಪರಿಹರಿಸಲು ಬಯಸುತ್ತೇನೆ. ನಾನು ಇದನ್ನ ತಿಳಿಸಲು ಬಯಸುತ್ತೇನೆ ಸರ್. ಮುಕ್ತ ಮತ್ತು ನ್ಯಾಯಯುತ ಚುನಾವಣೆಗಳನ್ನ ನಡೆಸುವ ಜವಾಬ್ದಾರಿಯನ್ನ ಸಂವಿಧಾನವು ಚುನಾವಣಾ ಆಯೋಗಕ್ಕೆ ವಹಿಸಿದೆ. ಮತದಾರರ ಪಟ್ಟಿಯನ್ನ ರೂಪಿಸುವ ಮತ್ತು ಮತದಾರರ ಪಟ್ಟಿಯನ್ನ ಸರಿಪಡಿಸುವ ಜವಾಬ್ದಾರಿಯನ್ನ ಚುನಾವಣಾ ಆಯೋಗಕ್ಕೆ ವಹಿಸಲಾಗಿದೆ. ಸಂವಿಧಾನದ ಭಾಗ 15 ವಿಧಿ 324 ಚುನಾವಣಾ ಆಯೋಗದ ಸ್ಥಾಪನೆ, ಚುನಾವಣಾ ಆಯುಕ್ತರ ನೇಮಕಾತಿ ಮತ್ತು ಲೋಕಸಭೆ, ರಾಜ್ಯಸಭೆ, ಶಾಸಕಾಂಗ ಸಭೆಗಳು, ಉಪಾಧ್ಯಕ್ಷ ಮತ್ತು ರಾಷ್ಟ್ರಪತಿಗಳ ಚುನಾವಣೆಗಳ ಕುರಿತಾಗಿದೆ. ಸಂವಿಧಾನವು ಈ ಎಲ್ಲಾ ಚುನಾವಣೆಗಳ ಸಂಪೂರ್ಣ ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನ ಚುನಾವಣಾ ಆಯುಕ್ತರಿಗೆ ಮತ್ತು ಒಂದಕ್ಕಿಂತ ಹೆಚ್ಚು ಇದ್ದಾಗ ಚುನಾವಣಾ ಆಯುಕ್ತರುಗಳಿಗೆ ವಹಿಸುತ್ತದೆ. ವಿಧಿ 325 ಯಾವುದೇ ಅರ್ಹ ಮತದಾರರನ್ನ ಯಾವುದೇ ತಾರತಮ್ಯದ ಆಧಾರದ ಮೇಲೆ ಮತದಾರರ ಪಟ್ಟಿಯಿಂದ ಹೊರಗಿಡಲಾಗುವುದಿಲ್ಲ ಅಂತ ಹೇಳುತ್ತೆ.
ಆದರೆ ವಿಧಿ 326 ವಿವರವಾದ ಮರುಪರಿಶೀಲನೆಗೆ ಎಸ್ಐಆರ್ಗೆ ಬಹಳ ಮುಖ್ಯವಾಗಿದೆ. ವಿಧಿ 326 ಏನು ಹೇಳುತ್ತೆ? ಮಾನ್ಯರೇ, ಯಾರು ಮತದಾರರಾಗಬಹುದು ಎಂಬುದನ್ನು ನಿರ್ಧರಿಸುವ ಅರ್ಹತೆಗಳು, ಮಾನದಂಡಗಳು ಮತ್ತು ಷರತ್ತುಗಳನ್ನು ಇದು ನಿಗದಿಪಡಿಸುತ್ತದೆ. ಮತ್ತು ಈ ಷರತ್ತುಗಳು ಯಾವುದು? ಮೊದಲ ಷರತ್ತು ಅಂದ್ರೆ ಮತದಾರನು ವಿದೇಶಿ ಪ್ರಜೆಯಲ್ಲ, ಭಾರತದ ಪ್ರಜೆಯಾಗಿರಬೇಕು. ಇದು ಪ್ರಾಥಮಿಕ ಷರತ್ತು. ಯಾರಾದರೂ ನಾಗರಿಕರಲ್ಲದಿದ್ದರೆ ಅವರು ಮತದಾರನಾಗಲು ಸಾಧ್ಯವಿಲ್ಲ. ಮತ್ತು ಚುನಾವಣಾ ಆಯೋಗವು ಇದನ್ನ ಏಕೆ ನಿರ್ವಹಿಸುತ್ತದೆ ಎಂದು ಅವರು ಕೇಳ್ತಾ ಇದ್ದಾರೆ. ಅದು ಅದರ ಜವಾಬ್ದಾರಿಯಾಗಿರೋದ್ರಿಂದ ಅದನ್ನ ಮಾಡ್ತಾ ಇದೆ. ಎರಡನೇ ಷರತ್ತು ಅಂದ್ರೆ ಒಬ್ಬ ವ್ಯಕ್ತಿ ಮತದಾರನಾಗಲು ಕನಿಷ್ಠ 18 ವರ್ಷ ವಯಸ್ಸಿನವನಾಗಿರಬೇಕು. ಮೂರನೆಯದು ಮಾನಸಿಕ ಅಸಾಮರ್ಥ್ಯ. ಕ್ರಿಮಿನಲ್ ಅಪರಾಧ ಸಾಬೀತು ಅಥವಾ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಆಧಾರದ ಮೇಲೆ ಅನರ್ಹತೆಗೆ ಸಂಬಂಧಿಸಿದೆ. ಇದನ್ನ ಕಾಲಕಾಲಕ್ಕೆ ಕಾನೂನಿನಿಂದ ನಿರ್ಧರಿಸಲಾಗುತ್ತೆ. ಹಾಗಾದರೆ ಈ 3 ಮಾನದಂಡಗಳು ಭಾರತದಲ್ಲಿ ಮತದಾರರ ಅರ್ಹತೆಯನ್ನ ನಿರ್ಧರಿಸುತ್ತವೆ. ಮತ್ತು ಇದನ್ನೆಲ್ಲ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಯಾರದ್ದು? ಮಾನ್ಯರೇ, ಚುನಾವಣಾ ಆಯೋಗದ್ದು. ಅಂದರೆ ಮುಖ್ಯ ಚುನಾವಣಾ ಆಯುಕ್ತರದ್ದು ಮತ್ತು ಚುನಾವಣಾ ಆಯುಕ್ತರುಗಳದ್ದು. 327ನೇ ವಿಧಿಯು ಚುನಾವಣಾ ಆಯೋಗಕ್ಕೆ ಮತದಾರರ ಪಟ್ಟಿ, ಗಡಿ ನಿರ್ಣಯ ಮತ್ತು ಚುನಾವಣೆಗಳನ್ನು ನಡೆಸುವುದಕ್ಕೆ ಸಂಬಂಧಿಸಿದ ವಿಷಯಗಳನ್ನು ಸಂಸತ್ತಿಗೆ ಶಿಫಾರಸು ಮಾಡುವ ಅಧಿಕಾರವನ್ನ ನೀಡುತ್ತೆ. ನಿನ್ನೆ ನಮ್ಮ ಸದಸ್ಯ ಮನೀಶ್ ತಿವಾರಿ ಅವರು ವಿವರವಾದ ಮರುಪರಿಶೀಲನೆಗೆ ಅಧಿಕಾರ ಹೊಂದಿಲ್ಲ ಅಂತ ಹೇಳಿದರು. 327ನೇ ವಿಧಿಯು ಸಂಪೂರ್ಣ ಅಧಿಕಾರವನ್ನ ನೀಡುತ್ತೆ ಮತ್ತು ಮತದಾರರ ಪಟ್ಟಿಯ ನಿಬಂಧನೆಗಳನ್ನ ಅರ್ಥೈಸುವ ಜವಾಬ್ದಾರಿಯನ್ನ ಚುನಾವಣಾ ಆಯೋಗದ ಮೇಲೆ ಸ್ಪಷ್ಟವಾಗಿ ಇರಿಸುತ್ತೆ. ಮಾನ್ಯರೇ, ಈಗ ಎಸ್ಐಆರ್ ಬಗ್ಗೆ ಪ್ರಶ್ನೆಗಳನ್ನ ಎತ್ತಲಾಗ್ತಾ ಇದೆ. ಇಂದು ಎಸ್ಐಆರ್ ಏಕೆ ನಡೀತಾ ಇದೆ ಅಂತ ಅವರು ಕೇಳಿದರು. ಮತ್ತು ಮಾನ್ಯರೇ, ಇತಿಹಾಸದ ಪ್ರಸ್ತಾಪವಾದಾಗಲೆಲ್ಲ ಅಸಮಾಧಾನಗೊಳ್ಳುವುದು ಒಂದು ಫ್ಯಾಷನ್ ಆಗಿಬಿಟ್ಟಿದೆ. ಅವರು ಹೇಳ್ತಾರೆ, ನಮಗೆ ಇತಿಹಾಸವನ್ನ ಹೇಳಬೇಡಿ, ಆದರೆ ಯಾವುದೇ ಪ್ರಕ್ರಿಯೆ, ಯಾವುದೇ ರಾಷ್ಟ್ರ ಅಥವಾ ಯಾವುದೇ ಸಮಾಜವು ತನ್ನದೇ ಆದ ಇತಿಹಾಸವನ್ನ ಅರ್ಥ ಮಾಡಿಕೊಳ್ಳದೆ ಹೇಗೆ ಮುಂದುವರಿಯಲು ಸಾಧ್ಯ? ಯಾವುದೇ ಸಮಾಜದ ಅತ್ಯಗತ್ಯ ಭಾಗವೆಂದರೆ ಅದು ಇತಿಹಾಸ. ಮಾನ್ಯರೇ, ನಮ್ಮ ಪ್ರಜಾಪ್ರಭುತ್ವ ಇತಿಹಾಸವು 1952ರಲ್ಲಿ ಪ್ರಾರಂಭವಾಯಿತು. ಹಾಗಾದರೆ ಮೊದಲ ವಿವರವಾದ ಮರುಪರೀಕ್ಷೆ, ಮೊದಲ ಎಸ್ಐಆರ್ ಯಾವಾಗ ನಡೀತು? ಅದು 1952ರಲ್ಲಿ ನಡೀತು. ಅವರು ಎಸ್ಐಆರ್ ಯಾಕೆ ಬೇಕು ಅಂತ ಕೇಳ್ತಾರೆ. ಆದ್ರಿಂದ ನಾನು ಅದನ್ನ ವಿವರಿಸ್ತಾ ಇದ್ದೀನಿ. ಆ ಸಮಯದಲ್ಲಿ ಪ್ರಧಾನಿ ಯಾರು? ಜವಾಹರ್ಲಾಲ್ ನೆಹರು. ಅವರು ಯಾವ ಪಕ್ಷದವರು? ಅವರು ಕಾಂಗ್ರೆಸ್ ಪಕ್ಷದವರು. ಎರಡನೆಯದು ಯಾವಾಗ ನಡೀತು? 1957ರಲ್ಲಿ. ಮತ್ತೆ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ರು ಮತ್ತು ಮತ್ತೆ ಕಾಂಗ್ರೆಸ್ ಪಕ್ಷವೇ ಆಡಳಿತದಲ್ಲಿತ್ತು. ಮೂರನೆಯದು 1961ರಲ್ಲಿ. ಆಗ್ಲೂ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ರು ಮತ್ತು ಅವರು ಕಾಂಗ್ರೆಸ್ ಪಕ್ಷದವರು. 1965 ಮತ್ತು 66ರಲ್ಲಿ ವರ್ಷಕ್ಕೊಂದರಂತೆ 2 ಬಾರಿ ಮರುಪರಿಶೀಲನೆಯನ್ನ ನಡೆಸಲಾಯಿತು. ಆ ಸಮಯದಲ್ಲಿ ಶ್ರೀ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ರು ಮತ್ತು ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿತ್ತು. 1981-84ರಲ್ಲಿ ಇಂದಿರಾಜಿ ಪ್ರಧಾನಿಯಾಗಿದ್ದಾಗ ಇನ್ನೊಂದು ಸಲ ನಡೀತು. 1987-89ರಲ್ಲಿ ರಾಜೀವ್ ಗಾಂಧಿ ಅವರ ಅಡಿಯಲ್ಲಿ ಒಂದು ಸಲ ನಡೀತು. 1992, 1993 ಮತ್ತು 1995ರಲ್ಲಿ ನರಸಿಂಹರಾವ್ ಅವರ ಅಡಿಯಲ್ಲಿ ಮತ್ತೊಂದು ಸಲ ನಡೀತು. 2002 ಮತ್ತು 2003ರಲ್ಲಿ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಿಯಾಗಿದ್ದಾಗ ಇನ್ನೊಂದು ಬಾರಿ ನಡೀತು. ಮತ್ತು 2004ರಲ್ಲಿ ವಿವರವಾದ ಮರುಪರಿಶೀಲನೆ ಕೊನೆಗೊಂಡಾಗ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿಯಾಗಿದ್ರು. ಆದ್ರಿಂದ 2002, 2003, 2004 ಆ ಕಾಲಘಟ್ಟದಲ್ಲಿ 2 ವರ್ಷಗಳು ಎನ್ಡಿಎ ಅಡಿಯಲ್ಲಿ ಮತ್ತು 1 ವರ್ಷ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಡಿಯಲ್ಲಿ ನಡೆಯಿತು. 2004ರ ನಂತರ ಮುಂದಿನ ವಿವರವಾದ ಮರುಪರಿಶೀಲನೆ ಈಗ 2025ರಲ್ಲಿ ನಡೀತಾ ಇದೆ ಮತ್ತು ಇಂದು ನಾವು ಅಧಿಕಾರದಲ್ಲಿದ್ದೀವಿ. 2004ರವರೆಗೆ ಒಂದೇ ಒಂದು ಪಕ್ಷವು ಎಸ್ಐಆರ್ ಪ್ರಕ್ರಿಯೆಯನ್ನ ವಿರೋಧಿಸಲಿಲ್ಲ. ಮಾನ್ಯರೇ, ಏಕೆಂದರೆ ಇದು ಚುನಾವಣೆಗಳು ಮತ್ತು ಪ್ರಜಾಪ್ರಭುತ್ವವನ್ನ ಶುದ್ಧವಾಗಿಡುವ ಕಾರ್ಯವಿಧಾನವಾಗಿದೆ. ಪ್ರಜಾಪ್ರಭುತ್ವದ ಅಡಿಪಾಯದ ಚುನಾವಣೆಗಳು ಆರೋಗ್ಯಕರವಾಗಿರುವುದನ್ನು ಖಚಿತಪಡಿಸಿಕೊಳ್ಳಲು ಇದು ಒಂದು ಕಾರ್ಯವಿಧಾನವಾಗಿದೆ. ಮಾನ್ಯರೇ, ಇಡೀ ಪ್ರಜಾಪ್ರಭುತ್ವ ಪ್ರಕ್ರಿಯೆಯು ಯಾವುದರ ಮೇಲೆ ಆಧಾರಿತವಾಗಿದೆಯೋ ಆ ಮತದಾರರ ಪಟ್ಟಿಯು ಕಲುಷಿತಗೊಂಡ್ರೆ ಚುನಾವಣೆಗಳು ಹೇಗೆ ನಿರ್ಮಲ ಮತ್ತು ವಿಶ್ವಾಸಾರ್ಹವಾಗಿ ಉಳಿಯಬಹುದು? ಅದಕ್ಕಾಗಿಯೇ ಮತದಾರರ ಪಟ್ಟಿಯನ್ನ ನಿಯತಕಾಲಿಕವಾಗಿ ವಿವರವಾಗಿ ಮರುಪರಿಶೀಲಿಸುವುದು ಅಗತ್ಯವಾಗಿದೆ ಮತ್ತು ಅದಕ್ಕಾಗಿಯೇ ಚುನಾವಣಾ ಆಯೋಗವು 2025ರಲ್ಲಿ ಅದನ್ನು ನಡೆಸಲು ನಿರ್ಧಾರ ಮಾಡಿತು. ಮಾನ್ಯರೇ, ಈ ಸಂದರ್ಭದಲ್ಲಿ ನಾನು ಇನ್ನೊಂದು ಅಂಶವನ್ನ ಉಲ್ಲೇಖಿಸಲು ಬಯಸುತ್ತೇನೆ. 2010ರಲ್ಲಿ ಆಯುಕ್ತರೊಬ್ಬರು ಚುನಾವಣಾ ಅಧಿಕಾರಿಯು ಮತದಾರರ ಪಟ್ಟಿಯಿಂದ ಹೆಸರನ್ನ ಅಳಿಸಲು ಅಧಿಕಾರ ಹೊಂದಿಲ್ಲ ಎಂದು ನಿರ್ಧಾರ ಮಾಡಿದರು
ಮತ್ತು ಅಂದಿನಿಂದ ಯಾರಾದರೂ ನಿಧನರಾದರೂ ಅವರ ಹೆಸರನ್ನ ತೆಗೆದುಹಾಕಲಾಗಿಲ್ಲ. ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದಿಂದ ಮತ್ತೊಂದು ಕ್ಷೇತ್ರಕ್ಕೆ ಸ್ಥಳಾಂತರಗೊಂಡರೂ ಸಹ ಅವರ ಹೆಸರನ್ನ ತೆಗೆದುಹಾಕಲಾಗಿಲ್ಲ. ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನ ಕೊಯಂಬತ್ತೂರಿನಿಂದ ಶಿಮ್ಲಾಗೆ ವರ್ಗಾವಣೆ ಮಾಡಲಾಯಿತು. ಉದಾಹರಣೆಗೆ ಭಾರತ ಸರ್ಕಾರಿ ಉದ್ಯೋಗಿ ಅಂತ ಅಂದ್ಕೊಳ್ಳಿ. ಅವರ ಹೆಸರು ಕೊಯಮತ್ತೂರಿನ ಮತಪಟ್ಟಿಯಲ್ಲೂ ಉಳಿಯಿತು ಮತ್ತು 2010ರಲ್ಲಿ ಶಿಮ್ಲಾದ ಮತಪಟ್ಟಿಯಲ್ಲೂ ಸೇರಿತು. ನಾನು ಹೇಳುತ್ತೇನೆ, ಪಿಯೂಷ್ ಬಾಯ್, ನಾನು ಯಾರನ್ನೂ ಬಿಡೋದಿಲ್ಲ, ಚಿಂತಿಸಬೇಡಿ. ಏಕೆಂದರೆ 2010ರಲ್ಲಿ ಯಾವುದೇ ಹೆಸರನ್ನ ಅಳಿಸಲು ಸಾಧ್ಯವಿಲ್ಲ ಎಂದು ಈ ವ್ಯವಸ್ಥೆಯನ್ನ ಜಾರಿಗೆ ತರಲಾಯಿತು ಮತ್ತು ಆ ಸಮಯದಲ್ಲಿಯೂ ಸಹ ಸರ್ಕಾರ ಕಾಂಗ್ರೆಸ್ ಪಕ್ಷದಾಗಿತ್ತು. ಹಾಗಾದರೆ ಈ ವಿವರವಾದ ಮರುಪರಿಶೀಲನೆ ಏನು? ಮಾನ್ಯರೇ, ಇದು ಸರಳವಾಗಿ ಹೇಳಬೇಕು ಅಂದರೆ ನಿಧನರಾದವರ ಹೆಸರುಗಳನ್ನ ತೆಗೆದುಹಾಕಬೇಕು, 18 ವರ್ಷ ತುಂಬಿದವರನ್ನ ಸೇರಿಸಬೇಕು, ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಮತದಾರರಾಗಿ ನೋಂದಾಯಿಸಿಕೊಂಡಿರುವ ಯಾರಾದರೂ ಇದ್ದರೆ ನಕಲಿ ನಮೂದನ್ನ ತೆಗೆದುಹಾಕಬೇಕು ಮತ್ತು ಯಾವುದೇ ವಿದೇಶಿ ಪ್ರಜೆಗಳನ್ನ ಗುರುತಿಸಿ ಪಟ್ಟಿಯಿಂದ ಅಳಿಸಬೇಕು. ಇದು SIR. ಮತ್ತು ಈ ವೇದಿಕೆಯಿಂದ ಮಾನ್ಯರೇ, ನಾನು ಈ ಸದನಕ್ಕೆ ಮತ್ತು ಈ ಸದನದ ಮೂಲಕ ದೇಶದ ಜನರಿಗೆ ಹೇಳಲು ಬಯಸುತ್ತೇನೆ, ಯಾರೋ ನುಸುಳುಕೋರರು ಈ ದೇಶದ ಪ್ರಧಾನಿ ಅಥವಾ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ನಿರ್ಧಾರ ಮಾಡಿದ್ರೆ ಯಾವುದಾದರೂ ಪ್ರಜಾಪ್ರಭುತ್ವವು ಸುರಕ್ಷಿತವಾಗಿ ಉಳಿಯಬಹುದೇ? ಮಾನ್ಯರೇ, ಅದು ಸಾಧ್ಯವಿಲ್ಲ. ಒಬ್ಬ ಮತದಾರರು ಒಂದಕ್ಕಿಂತ ಹೆಚ್ಚು ಸ್ಥಳಗಳಲ್ಲಿ ಮತ ಚಲಾಯಿಸಬೇಕೇ? ಮಾನ್ಯರೇ, ಮರಣ ಹೊಂದಿರುವವರು ಮತದಾರರ ಪಟ್ಟಿಯಲ್ಲಿ ಉಳಿಯಬೇಕೇ? ಈ SIR ಮತದಾರರ ಪಟ್ಟಿಯ ಶುದ್ಧೀಕರಣವಲ್ಲದೆ ಬೇರೇನೂ ಅಲ್ಲ. ಇದು ಕೆಲವು ಪಕ್ಷಗಳ ರಾಜಕೀಯ ಹಿತಾಸಕ್ತಿಗಳ ಮೇಲೆ ಪರಿಣಾಮ ಬೀರುತ್ತೆ ಅಂತ ನನಗೆ ಅರ್ಥವಾಗಿದೆ. ಈ ದೇಶದ ಮತದಾರರು ಅವರಿಗೆ ಮತ ಹಾಕುವುದಿಲ್ಲವಾದ್ರಿಂದ ನನಗೆ ಅವರ ಬಗ್ಗೆ ಒಂದು ರೀತಿಯ ಸಹಾನುಭೂತಿ ಇದೆ. ಕೆಲವು ವಿದೇಶಿ ಪ್ರಜೆಗಳು ಹಿಂದೆ ಮತ ಹಾಕ್ತಾ ಇದ್ರು ಮತ್ತು ಈಗ ಅವರನ್ನು ಕೂಡ ತೆಗೆದುಹಾಕಲಾಗುತ್ತೆ. ಆದರೆ ಮಾನ್ಯರೇ, ಒಂದು ದೇಶವಾಗಿ ಈ ದೇಶದ ಸಂಸತ್ತಿಗೆ ಅಥವಾ ಒಂದು ರಾಜ್ಯದ ವಿಧಾನಸಭೆಗೆ ಪ್ರತಿನಿಧಿಯನ್ನ ಆಯ್ಕೆ ಮಾಡಲು ವಿದೇಶಿ ಪ್ರಜೆಗೆ ಮತ ಚಲಾಯಿಸುವ ಹಕ್ಕು ಇರಬೇಕೆ ಎಂದು ನಾವು ನಿರ್ಧರಿಸಬೇಕು. ಮತ್ತು ನನ್ನ ಅಭಿಪ್ರಾಯವೆಂದರೆ, ಮಾನ್ಯರೇ, ಈ ಹಕ್ಕನ್ನ ನೀಡಬಾರದು ಅನ್ನೋದು ನನ್ನ ವಿನಮ್ರ ಅಭಿಪ್ರಾಯ. ದಯವಿಟ್ಟು ಕುಳಿತುಕೊಳ್ಳಿ. ಮಾನ್ಯರೇ, ಇದು ಕಾನೂನು ಅಸ್ಪಷ್ಟತೆಯ ಪ್ರಶ್ನೆಯಲ್ಲ. ಚುನಾವಣಾ ಆಯೋಗಕ್ಕೆ ಈ ಅಧಿಕಾರವಿಲ್ಲ ಅಂತ ಒಬ್ಬ ಗೌರವಾನ್ವಿತ ಸದಸ್ಯರು ಹೇಳಿದರು. 1995ರಲ್ಲಿ ಲಾಲ್ ಬಾಬು ಹುಸೇನ್ ಪ್ರಕರಣದಲ್ಲಿ ಒಂದು ವಿಷಯ ಭಾರತದ ಸುಪ್ರೀಂ ಕೋರ್ಟ್ಗೆ ಹೋಯಿತು. ಪ್ರಕರಣ ಲಾಲ್ ಬಾಬು ಹುಸೇನ್ ವರ್ಸಸ್ ಮತದಾರರ ನೋಂದಣಿ ಅಧಿಕಾರಿ. 1995ರಲ್ಲಿ ತೀರ್ಪು ಬಂತು ಮತ್ತು ಆ ತೀರ್ಪಿನಲ್ಲಿ ನ್ಯಾಯಾಲಯವು ಸ್ಪಷ್ಟವಾಗಿ ಹೇಳಿತು, ಮತದಾರರ ಹೆಸರನ್ನ ನೋಂದಾಯಿಸಬೇಕಾದ್ರೆ ಅರ್ಜಿದಾರರು ಭಾರತೀಯ ಪ್ರಜೆಯೇ ಅಥವಾ ಇಲ್ಲವೇ ಅನ್ನೋದನ್ನ ಚುನಾವಣಾಧಿಕಾರಿ ಖಚಿತಪಡಿಸಿಕೊಳ್ಳಬಹುದು ಎಂದು. ನಾನು ಅಲ್ಲ, ದೇಶದ ಸುಪ್ರೀಂ ಕೋರ್ಟ್ ಹೇಳಿದೆ. ಚುನಾವಣಾ ಆಯೋಗ ಇದನ್ನ ಹೇಗೆ ನಿರ್ಧರಿಸುತ್ತೆ ಎಂದು ಕೇಳುವವರು ಇದು ಅವರ ಕರ್ತವ್ಯ ಅಂತ ಅರ್ಥ ಮಾಡಿಕೊಳ್ಬೇಕು. ಮತ್ತು ಇದು ನಮ್ಮ ನಿರ್ಧಾರವಲ್ಲ, ಇದು ಭಾರತದ ಸುಪ್ರೀಂ ಕೋರ್ಟ್ನ ನಿರ್ಧಾರ ಮತ್ತು ನಾವೆಲ್ಲರೂ ಭಾರತದ ಸುಪ್ರೀಂ ಕೋರ್ಟ್ನ ತೀರ್ಪಿಗೆ ಬದ್ಧರಾಗಿದ್ದೇವೆ. ಯಾರಾದರೂ ಇದನ್ನ ಪರಿಶೀಲಿಸಲು ಬಯಸಿದರೆ ಅವರು ಲಾಲ್ ಬಾಬು ಹುಸೇನ್ ವರ್ಸಸ್ ಮತದಾರರ ನೋಂದಣಿ ಅಧಿಕಾರಿ 1995ರ ತೀರ್ಪನ್ನ ಉಲ್ಲೇಖಿಸಬಹುದು. ಮಾನ್ಯ ಸರ್, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ನವೆಂಬರ್ 5, 2025ರಂದು ಪತ್ರಿಕಾಗೋಷ್ಠಿಯಲ್ಲಿ ಒಂದು ಅಣುಬಾಂಬ್ ಅನ್ನ ಸಿಡಿಸಿದರು ಮತ್ತು ಆ ಅಣುಬಾಂಬ್ನೊಂದಿಗೆ ಅವರು ಹರಿಯಾಣದಲ್ಲಿ ಒಂದು ಮನೆಯಿಂದ 500 ಮತಗಳು ಚಲಾಯಿಸಲ್ಪಟ್ಟಿವೆ ಅಂತ ಹೇಳಿಕೊಂಡ್ರು. ಚುನಾವಣಾ ಆಯೋಗವು ಇದನ್ನು ಸ್ಪಷ್ಟಪಡಿಸಿದೆ. 265 ಸಂಖ್ಯೆಯ ಮನೆ ಒಂದು ಸಣ್ಣ ಮನೆಯಲ್ಲ. 1 ಎಕರೆ ಜಾಗದಲ್ಲಿ ಹಲವಾರು ಕುಟುಂಬಗಳು ವಾಸಿಸುತ್ತಿರುತ್ತವೆ. ಆದರೆ ಪ್ರತಿ ಕುಟುಂಬಕ್ಕೂ ಪ್ರತ್ಯೇಕ ಮನೆ ಸಂಖ್ಯೆಯನ್ನು ನೀಡಲಾಗಿಲ್ಲ. ಆದ್ರಿಂದ ಎಲ್ಲೆಡೆ 501 ಸಂಖ್ಯೆಯನ್ನ ಬಳಸಲಾಗ್ತಾ ಇತ್ತು. ಒಂದು ಕುಟುಂಬದಲ್ಲಿ 3 ತಲೆಮಾರುಗಳು ಸಹ ಒಟ್ಟಿಗೆ ವಾಸಿಸಬಹುದು. ಮತ್ತು ಹರಿಯಾಣದಲ್ಲಿ ಕಾಂಗ್ರೆಸ್ ಸರ್ಕಾರ ಆಯ್ಕೆಯಾದಾಗಿನಿಂದ ಈ ಸಂಖ್ಯೆಯ ವ್ಯವಸ್ಥೆ ಮುಂದುವರೆದಿದೆ. ಇದು ನಕಲಿ ಮನೆಯೂ ಅಲ್ಲ ಅಥವಾ ನಕಲಿ ಮತದಾರರೂ ಅಲ್ಲ. ಮಾನ್ಯ ಸರ್, ವಂಚನೆಯ ನಿರೂಪಣೆಯನ್ನ ಸೃಷ್ಟಿಸಲಾಗ್ತಾ ಇದೆ. ಮಾನ್ಯರೇ, ಬಿಹಾರದಲ್ಲೂ ಸಹ ದಯವಿಟ್ಟು ನನ್ನ ಭಾಷಣವನ್ನ ಪೂರ್ತಿಗೊಳಿಸಲು ನನಗೆ ಅವಕಾಶ ಕೊಡಿ. ನಾನು ಒಂದು ವಿಷಯವನ್ನ ಹೇಳಲು ಬಯಸುತ್ತೇನೆ. ದಯವಿಟ್ಟು 2 ನಿಮಿಷ ಕುಳಿತುಕೊಳ್ಳಿ. ಮಾನ್ಯ ಸ್ಪೀಕರ್, ವಿರೋಧ ಪಕ್ಷದ ನಾಯಕರನ್ನ ನನ್ನ ಮಾತುಗಳನ್ನ 2 ನಿಮಿಷ ಕೇಳುವಂತೆ ವಿನಂತಿಸ್ತೀನಿ. ನಾನು ಮಧ್ಯರಾತ್ರಿಯವರೆಗೆ ಇಲ್ಲಿ ಕುಳಿತುಕೊಳ್ಳಲು ಸಿದ್ಧನಿದ್ದೇನೆ. ನನಗೆ ಯಾವುದೇ ಸಮಸ್ಯೆ ಇಲ್ಲ. ನನ್ನ ಭಾಷಣ ಮುಗಿಯಲಿ. ದಯವಿಟ್ಟು ಕೇಳಿ. ಇಲ್ಲ, ಇಬ್ಬರು ಮಾತನಾಡುವಾಗ ಮಧ್ಯ ಪ್ರವೇಶಿಸಬೇಡಿ. ಮಾನ್ಯ ಸ್ಪೀಕರ್ ಅವರೇ, ಬಿಹಾರದಲ್ಲಿ 34 ವರ್ಷ ವಯಸ್ಸಿನ ಮತದಾರರ ವಯಸ್ಸು 124 ಅಂತ ದಾಖಲಾಗಿದೆ. 124 ಎಂದು ಪ್ರಕಟಿಸಲಾಗಿದೆ ಅನ್ನೋದು ನಿಜ. ನಂತರ ಮಿಂತಾದೇವಿ ಅವರು ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿರುವುದಾಗಿ ಸ್ವತಃ ಬಹಿರಂಗಪಡಿಸಿದ್ರು. ಆದರೆ ಅವರು ತಮ್ಮ ಆನ್ಲೈನ್ ಅರ್ಜಿಯಲ್ಲಿ ತಪ್ಪು ಮಾಡಿದ್ದಾರೆ ಮತ್ತು ಈ ಕಾರಣಕ್ಕಾಗಿ ಅವರ ವಯಸ್ಸು 124 ಅಂತ ಪ್ರಕಟಿಸಲಾಗಿದೆ.
ಈ ಆಧಾರದ ಮೇಲೆ ಅವರು ಮತದಾರರ ಪಟ್ಟಿಯನ್ನ ಪ್ರಶ್ನೆ ಮಾಡಿದರು. ಸುಬೋಧ್ ಕುಮಾರ್ ನಾವಡಾ ಅವರು ಒಂದು ನಿರ್ದಿಷ್ಟ ರಾಜಕೀಯ ಪಕ್ಷದ BLA ಅಂತ ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖಿಸಲಾಗಿದೆ. ಅವರ ಹೆಸರು ಒಮ್ಮೆಯೂ ಬಂದಿಲ್ಲ, ಅದು ನಿಜವಲ್ಲ. ರಂಜುದೇವಿ ರೋಹತಾಸ್ ಅವರನ್ನ ಸಮನ್ಸ್ ಮಾಡಲಾಗಿದೆ ಮತ್ತು ಅವರ ಹೆಸರನ್ನ ಮತದಾರರ ಪಟ್ಟಿಯಿಂದ ಬಲವಂತವಾಗಿ ಅಳಿಸಲಾಗಿದೆ ಅಂತ ಹೇಳಿಕೆ ನೀಡಿದರು. ಇದು ಆರೋಪವಾಗಿತ್ತು. ಕಾಂಗ್ರೆಸ್ ಕಾರ್ಯಕರ್ತರು ಅವರಿಂದ ಸುಳ್ಳು ಮಾಹಿತಿ ನೀಡುವಂತೆ ಒತ್ತಾಯಿಸಿದ್ರು ಅಂತ ಸ್ವತಃ ರಂಜುದೇವಿ ನಂತರ ಸ್ಪಷ್ಟಪಡಿಸಿದರು. ಮಾನ್ಯ ಸ್ಪೀಕರ್ ಅವರೇ, ಅವರು ಪತ್ರಿಕಾಗೋಷ್ಠಿಗಳನ್ನು ನಡೆಸಿದರು ಮತ್ತು ಈ ಪತ್ರಿಕಾಗೋಷ್ಠಿಗಳ ಮೂಲಕ ಅವರು ದೇಶದಲ್ಲಿ ಗೊಂದಲಮಯ ವಾತಾವರಣವನ್ನ ಸೃಷ್ಟಿ ಮಾಡಿದರು. ಇರಲಿ, ಇಲ್ಲಿಯವರೆಗೆ ನಾನು ಅವರು ಎತ್ತಿದ ಆಕ್ಷೇಪಣೆಗಳು ಮತ್ತು ಅವುಗಳ ಸತ್ಯ ಏನು ಎಂಬುದರ ಬಗ್ಗೆ ಮಾತಾಡಿದ್ದೇನೆ. ಆದರೆ ಈಗ ವಿರೋಧ ಪಕ್ಷದ ನಾಯಕರು ತಮ್ಮ ಪತ್ರಿಕಾಗೋಷ್ಠಿಗಳಲ್ಲಿ ಮತದಾರರ ಪಟ್ಟಿ ತಪ್ಪಾಗಿದೆ ಮತ್ತು ಅದನ್ನು ಸರಿಪಡಿಸಬೇಕು ಎಂದು ಮಾಡಿದ ಆಕ್ಷೇಪಣೆಗಳ ಬಗ್ಗೆ ನಾನು ಮಾತನಾಡಲು ಬಯಸುತ್ತೇನೆ. ಹಾಗಾದರೆ ವಿಶೇಷ ತೀವ್ರ ಪರಿಷ್ಕರಣೆ ಎಂದರೇನು? SIR ಎಂದರೆ ಏನು? ಇದು ಮತದಾರರ ಪಟ್ಟಿಯನ್ನು ನವೀಕರಿಸುವ ಪ್ರಕ್ರಿಯೆಯಾಗಿದೆ. ಅದನ್ನ ಪರಿಷ್ಕರಿಸಲಾಗುತ್ತಿದ್ರೆ ಅವರು ಅದನ್ನೂ ವಿರೋಧಿಸುತ್ತಾರೆ. ಹಳೆಯ ಮತದಾರರ ಪಟ್ಟಿಯನ್ನ ಬಳಸಿದರೆ ಅವರು ಅದನ್ನೂ ವಿರೋಧಿಸುತ್ತಾರೆ. ಕೇಳಿ, ಮತದಾರರ ಪಟ್ಟಿಯನ್ನ ನವೀಕರಿಸಲಾಗಿದೆಯೋ ಇಲ್ಲವೋ ಎಂಬುದು ಮುಖ್ಯವಲ್ಲ. ನಿಮ್ಮ ಸೋಲು ಖಚಿತ. ಫಲಿತಾಂಶಗಳು ಮತದಾರರ ಪಟ್ಟಿಯನ್ನ ಅವಲಂಬಿಸಿಲ್ಲ. ಗೌರವಾನ್ವಿತ ಸ್ಪೀಕರ್ ಅವರ ತರ್ಕಕ್ಕೆ ಬೆಂಬಲವಾಗಿ ಭಾರತೀಯ ಜನತಾ ಪಕ್ಷವು ಎಂದಿಗೂ ಅಧಿಕಾರ ವಿರೋಧಿ ಅಲೆಯನ್ನ ಎದುರಿಸಬೇಕಾಗಿಲ್ಲ ಅಂತ ಅವರು ಹೇಳಿದರು. ಗೌರವಾನ್ವಿತ ಸ್ಪೀಕರ್, ಸಾರ್ವಜನಿಕ ಹಿತಾಸಕ್ತಿಗೆ ವಿರುದ್ಧವಾಗಿ ಕೆಲಸ ಮಾಡುವವರು ಅಧಿಕಾರ ವಿರೋಧಿ ಅಲೆಯನ್ನ ಎದುರಿಸುತ್ತಾರೆ. ಭಾರತೀಯ ಜನತಾ ಪಕ್ಷವು ಹೆಚ್ಚಾಗಿ ಅಧಿಕಾರ ವಿರೋಧಿ ಅಲೆಯನ್ನ ಎದುರಿಸೋದಿಲ್ಲ ಎಂಬುದು ನಿಜ. ನಮ್ಮ ಸರ್ಕಾರಗಳು ಆಗಾಗ್ಗೆ ಮರು ಆಯ್ಕೆಯಾಗುತ್ತವೆ, ಅದು ಕೇಂದ್ರವಾಗಲಿ ಅಥವಾ ರಾಜ್ಯಗಳಾಗಿರಲಿ. ಆದರೆ 2014ರಿಂದ ನಾವು ಯಾವುದೇ ಚುನಾವಣೆಯನ್ನ ಸೋತಿಲ್ಲ ಎಂದಲ್ಲ. 2018ರಲ್ಲಿ ಛತ್ತೀಸ್ಗಢ, 2018ರಲ್ಲಿ ರಾಜಸ್ಥಾನ, 2018ರಲ್ಲಿ ಮಧ್ಯಪ್ರದೇಶ, 2014ರಿಂದ ಕರ್ನಾಟಕದಲ್ಲಿಯೂ ಸಹ ನಾವು ಸೋತಿದ್ದೇವೆ. ತೆಲಂಗಾಣದಲ್ಲಿ ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ. ಚೆನ್ನೈನಲ್ಲಿ ನಾವು ಗೆಲ್ಲಲು ಸಾಧ್ಯವಾಗಲಿಲ್ಲ. ಬಂಗಾಳದಲ್ಲೂ ನಾವು ಸೋತಿದ್ದೇವೆ. ಎಲ್ಲಾ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿ ದೋಷರಹಿತವಾಗಿತ್ತು. ನೀವು ಹೊಳೆಯುವ ಬಟ್ಟೆಗಳನ್ನು ಧರಿಸಿ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದೀರಿ. ಆಗ ನೀವು ಮತದಾರರ ಪಟ್ಟಿಯನ್ನು ವಿರೋಧಿಸುವುದಿಲ್ಲ. ಬಿಹಾರದಂತೆ ನೀವು ಹೀನಾಯ ಸೋಲನ್ನ ಎದುರಿಸಿದಾಗ ನೀವು ಮತದಾರರ ಪಟ್ಟಿಯನ್ನ ಪ್ರಶ್ನೆ ಮಾಡ್ತೀರಿ. ಮಾನ್ಯ ಸ್ಪೀಕರ್, ಪ್ರಜಾಪ್ರಭುತ್ವದಲ್ಲಿ ಈ ದ್ವಂದ್ವ ಮಾನದಂಡಗಳು ನಡೆಯೋದಿಲ್ಲ. ನೀವು ಗೆದ್ದಾಗಲೆಲ್ಲ ಚುನಾವಣಾ ಆಯೋಗವು ಅದ್ಭುತವಾಗಿತ್ತು, ನೀವು ಸೋತಾಗಲೆಲ್ಲ ಚುನಾವಣಾ ಆಯೋಗವು ನಿಷ್ಪ್ರಯೋಜಕವಾಗಿದೆ, ಚುನಾವಣಾ ಆಯೋಗವು ಬಿಜೆಪಿ ಆಜ್ಞೆಯಂತೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದು. ನೀವು ಗೆದ್ದಾಗಲೆಲ್ಲ ಮತದಾರರ ಪಟ್ಟಿ ದೋಷರಹಿತವಾಗಿದೆ, ನೀವು ಸೋತಾಗಲೆಲ್ಲ ಮತದಾರರ ಪಟ್ಟಿ ದೋಷಪೂರಿತವಾಗಿದೆ ಅನ್ನೋದು. ಮಾನ್ಯ ಸ್ಪೀಕರ್, ಅವರು ಅಂತಹ ತಪ್ಪು ಮಾಹಿತಿಯನ್ನ ಹರಡಿಸಿದರೆ ನನಗೆ ಯಾವುದೇ ಸಮಸ್ಯೆ ಇಲ್ಲ. ಈ ದ್ವಂದ್ವ ಮಾನದಂಡದ ಬಗ್ಗೆ ದೇಶದ ಜನರಿಗೆ ತಿಳಿಸೋದು ನನ್ನ ಜವಾಬ್ದಾರಿಯಾಗಿದೆ. ಅದನ್ನು ನಾನು ಈಗ ಮಾಡ್ತಾ ಇದ್ದೀನಿ. ಮಾನ್ಯ ಸ್ಪೀಕರ್ ಅವರೇ, ಈ ವಿಷಯದ ಬಗ್ಗೆ ನಾನು ಮತ್ತಷ್ಟು ಮಾತನಾಡ್ತೀನಿ ಮತ್ತು 3 ಪತ್ರಿಕಾಗೋಷ್ಠಿಗಳಲ್ಲಿ ಎದ್ದಿರುವ ಲೆಕ್ಕವಿಲ್ಲದಷ್ಟು ಇತರ ಆರೋಪಗಳಿಗೆ ಉತ್ತರವನ್ನ ನೀಡ್ತೀನಿ. ಒಂದು ನಿಯಮಿತ ಪತ್ರಿಕಾಗೋಷ್ಠಿ, ಒಂದು ಪರಮಾಣು ಬಾಂಬ್ ಪತ್ರಿಕಾಗೋಷ್ಠಿ, ಒಂದು ಹೈಡ್ರೋಜನ್ ಬಾಂಬ್ ಪತ್ರಿಕಾಗೋಷ್ಠಿ. ಈ 3 ಪತ್ರಿಕಾಗೋಷ್ಠಿಗಳಲ್ಲಿ ಏನೇ ಆರೋಪಗಳು ಎದ್ದಿದ್ರೂ ನನ್ನ ಬಳಿ ಅವೆಲ್ಲದಕ್ಕೂ ಉತ್ತರ ಇದೆ. ಮಾನ್ಯ ಸ್ಪೀಕರ್ ಅವರೇ, ನಂತರ ಅವರು 2 ವಿಭಿನ್ನ ಸ್ಥಳಗಳ ಮತದಾರರ ಪಟ್ಟಿಯಲ್ಲಿ ಒಂದೇ ಹೆಸರುಗಳನ್ನು ನೋಂದಾಯಿಸಲಾಗಿದೆ ಅಂತ ಹೇಳ್ತಾರೆ. ಮಾನ್ಯ ಸ್ಪೀಕರ್ ಅವರೇ, ಒಬ್ಬ ವ್ಯಕ್ತಿ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸ್ಥಳಾಂತರಗೊಳ್ಳಬಹುದು ಎಂಬ ಕಾರಣಕ್ಕಾಗಿ 2 ವಿಭಿನ್ನ ಸ್ಥಳಗಳ ಮತದಾರರ ಪಟ್ಟಿಯಲ್ಲಿ ತಮ್ಮ ಹೆಸರುಗಳನ್ನ ನೋಂದಾಯಿಸಿಕೊಂಡಿರುವ ಜನರೊಂದಿಗೆ ನಾನು ತಪ್ಪು ಹುಡುಕ್ತಾ ಇಲ್ಲ. 2010ರ ನಂತರ ಅಂತಹ ಹೆಸರುಗಳನ್ನು ಅಳಿಸುವ ಅಧಿಕಾರವನ್ನ ಚುನಾವಣಾ ಅಧಿಕಾರಿಯಿಂದ ತೆಗೆದುಹಾಕಲಾಗಿದೆ. ಈ ಕಾರಣಕ್ಕಾಗಿ ಈ ವ್ಯತ್ಯಾಸಗಳು ಉದ್ಭವಿಸಿವೆ. ಈ ಜನರು ಯಾರು? ಈ ಪ್ರಶಾಂತ್ ಕಿಶೋರ್ 2 ವಿಭಿನ್ನ ಸ್ಥಳಗಳಲ್ಲಿ ನೋಂದಾಯಿಸಲ್ಪಟ್ಟಿದ್ದಾರೆ. ಪವನ್ ಖೇರಾಜಿ ಕೂಡ, ತೇಜಸ್ವಿ ಯಾದವ್ ಕೂಡ, NIC ಕೇರಳದ ನಾಯಕ ಟಿ ಸಿದ್ದಿಕಿ, ಗೌರವಾನ್ವಿತ ಸ್ಪೀಕರ್ ಅವರೇ, AAP ನಾಯಕ ಸಂಜಯ್ ಸಿಂಗ್, UBT ಶಿವಸೇನೆಯ ಕಿಶೋರಿ ಪಡ್ನೇಕರ್ ಕೂಡ. ಮಾನ್ಯ ಸ್ಪೀಕರ್, ಇವು ಸಾಮಾನ್ಯ ತಪ್ಪುಗಳು, ಏಕೆಂದರೆ ಈಗ RO ಮತದಾರರ ಹೆಸರನ್ನ ಅಳಿಸಲು ಸಾಧ್ಯವಿಲ್ಲ ಎಂಬ ನಿಯಮವಿದೆ. ಆದ್ದರಿಂದ ಮತದಾರರನ್ನ 2 ಸ್ಥಳಗಳಲ್ಲಿ ನೋಂದಾಯಿಸಲಾಗಿದೆ ಮತ್ತು ಈಗ ಇದನ್ನ ವಿಶೇಷ ತೀವ್ರ ಪರಿಷ್ಕರಣೆಯ ಮೂಲಕ ಸರಿಪಡಿಸಲಾಗುತ್ತಿದೆ. ಆದರೆ ನೀವು ವಿಶೇಷ ತೀವ್ರ ಪರಿಷ್ಕರಣೆಯನ್ನ ವೋಟ್ ಚೋರಿ, ವೋಟ್ ಕಳ್ಳತನ ಅಂತ ಕರೆಯುತ್ತಿದ್ದೀರಿ. ಗೌರವಾನ್ವಿತ ಸ್ಪೀಕರ್, ವೋಟ್ ಚೋರಿ ಅಂದ್ರೆ ಏನು ಎಂದು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ಮತ್ತು ನಮ್ಮಲ್ಲಿ ಕೆಲವು ಕುಟುಂಬಗಳು ತಲೆಮಾರುಗಳಿಂದ ವೋಟ್ ಚೋರಿ ಮಾಡುತ್ತಿವೆ. ಗೌರವಾನ್ವಿತ ಸ್ಪೀಕರ್, ನಾನು ಒಂದು ವಿಷಯವನ್ನ ಸ್ಪಷ್ಟಪಡಿಸಲು ಬಯಸುತ್ತೇನೆ.
ನಾನು ಕಳೆದ 30 ವರ್ಷಗಳಿಂದ ಚುನಾಯಿತ ಪ್ರತಿನಿಧಿಯಾಗಿದ್ದೇನೆ. ನನಗೆ ಸಂಸದೀಯ ಕಾರ್ಯವಿಧಾನದ ವ್ಯಾಪಕ ಅನುಭವವಿದೆ. ವಿರೋಧ ಪಕ್ಷದ ನಾಯಕರು ಹೇಳುತ್ತಾರೆ, ಮೊದಲು ನನ್ನ ಪ್ರಶ್ನೆಗೆ ಉತ್ತರಿಸಿ, ನಾನು ಕೇಳಲು ಬಯಸುತ್ತೇನೆ ಎಂದು. ಸದನವು ನಿಮ್ಮ ಇಚ್ಛೆಯಂತೆ ಕಾರ್ಯನಿರ್ವಹಿಸುವುದಿಲ್ಲ. ನನ್ನ ಭಾಷಣದ ಅನುಕ್ರಮವನ್ನ ನಾನು ನಿರ್ಧರಿಸುತ್ತೇನೆ. ಸದನವು ಈ ರೀತಿ ಕಾರ್ಯನಿರ್ವಹಿಸುವುದಿಲ್ಲ. ಗೌರವಾನ್ವಿತ ಸ್ಪೀಕರ್ ಅವರು ತಾಳ್ಮೆಯಿಂದ ಇರಬೇಕು. ಅವರು ನನ್ನ ಉತ್ತರಗಳನ್ನು ಕೇಳಲು ತಾಳ್ಮೆಯಿಂದ ಇರಬೇಕು. ನಾನು ಅವರ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಿಸುತ್ತೇನೆ. ಆದರೆ ಅವರು ನನ್ನ ಭಾಷಣದ ಅನುಕ್ರಮವನ್ನ ನಿರ್ಧರಿಸಲು ಸಾಧ್ಯವಿಲ್ಲ. ನಾನು ಮಾತನಾಡುತ್ತಿರೋದ್ರಿಂದ ಅದನ್ನು ನಾನು ನಿರ್ಧರಿಸುತ್ತೇನೆ. ಗೌರವಾನ್ವಿತ ಸ್ಪೀಕರ್, ನಾನು ಮುಂದೆ ಏನು ಹೇಳುತ್ತೇನೆ ಎಂಬ ಚಿಂತೆ ನಿಮ್ಮ ಮುಖದಲ್ಲಿ ಕಾಣುತ್ತಿದ್ದೇನೆ. ಅವರ ಪ್ರಚೋದನೆಗಳಿಗೆ ನಾನು ಪ್ರತಿಕ್ರಿಯಿಸುವುದಿಲ್ಲ ಮತ್ತು ನನ್ನ ವಿಷಯವನ್ನ ಮಾತನಾಡುತ್ತೇನೆ. ಮಾನ್ಯ ಸ್ಪೀಕರ್, ನನ್ನ ಭಾಷಣದ ಅನುಕ್ರಮವನ್ನ ನಾನು ನಿರ್ಧರಿಸುತ್ತೇನೆ ಎಂದು ಮಾತ್ರ ಹೇಳಿದ್ದೆ. ನಾನು ಮೊದಲು ಏನು ಹೇಳುತ್ತೇನೆ ಮತ್ತು ನಂತರ ನಾನು ಏನು ಹೇಳುತ್ತೇನೆ ಎಂಬುದನ್ನು ನಾನು ನಿರ್ಧರಿಸುತ್ತೇನೆ ಮತ್ತು ಪ್ರತಿಯೊಬ್ಬ ಸದಸ್ಯರಿಗೂ ಆ ಹಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಅವರಿಗೆ ಆ ಹಕ್ಕಿದೆ, ನನಗೆ ಆ ಹಕ್ಕಿದೆ. ನಾಳೆ ಅವರು ಮಾತನಾಡುತ್ತಿದ್ದರೆ ನಾವು ಮಧ್ಯಪ್ರವೇಶಿಸಿ ನೀವು ಏಕೆ ಸುಳ್ಳು ಹೇಳುತ್ತಿದ್ದೀರಿ ಎಂದು ಹೇಳೋದಿಲ್ಲ. ನಾವು ಅದನ್ನ ಮಾಡಲು ಸಾಧ್ಯವಿಲ್ಲ. ಅವರು ವಿರೋಧ ಪಕ್ಷದ ನಾಯಕ, ಅವರು ತಮ್ಮ ಭಾಷಣವನ್ನ ಮಾಡಬಹುದು. ಮಾನ್ಯ ಸ್ಪೀಕರ್, ನನ್ನ ಭಾಷಣದಲ್ಲಿ ಯಾವುದೇ ಆಕ್ಷೇಪಣೆಗೆ ಉತ್ತರ ಸಿಗದಿದ್ದರೆ ನೀವು ಕೇಳಬಹುದು ಮತ್ತು ನಾನು ಉತ್ತರಿಸುತ್ತೇನೆ ಎಂದು ನಾನು ಹೇಳಿದೆ. ಆದರೆ ಅವರು ತಾಳ್ಮೆಯಿಂದ ಕೇಳಬೇಕು. ಮಾನ್ಯ ಸ್ಪೀಕರ್, ವೋಟ್ ಚೋರಿ ಎಂದು ಬೊಬ್ಬೆ ಹೊಡೆಯುತ್ತಿದ್ದಾರೆ. ಏನನ್ನ ವೋಟ್ ಚೋರಿ ಎಂದು ಕರೆಯಬಹುದು ಎಂಬುದನ್ನು ನಾನು ಸ್ಪಷ್ಟಪಡಿಸಲು ಬಯಸುತ್ತೇನೆ. ವೋಟ್ ಚೋರಿಗೆ 3 ಅಂಶಗಳಿವೆ. ಮೊದಲನೆಯದಾಗಿ, ಯಾರಾದರೂ ಮತ ಚಲಾಯಿಸಲು ಅರ್ಹರಲ್ಲದಿದ್ದರೂ ಮತದಾರರಾಗಿದ್ದರೆ ಅದು ವೋಟ್ ಚೋರಿ. ಎರಡನೆಯದಾಗಿ, ನೀವು ಚುನಾವಣೆಯಲ್ಲಿ ವಂಚನೆಯಿಂದ ಗೆದ್ದರೆ ಅದು ವೋಟ್ ಚೋರಿ. ಮೂರನೆಯದಾಗಿ, ನೀವು ಸಾರ್ವಜನಿಕ ಆದೇಶವನ್ನ ಧಿಕ್ಕರಿಸಿದರೆ, ಜನರ ಮತದ ವಿರುದ್ಧ ಆಯ್ಕೆಯಾದರೆ ಅದು ಕೂಡ ಒಂದು ರೀತಿಯ ವೋಟ್ ಚೋರಿಯೇ. ಕೇಳು. ಇಲ್ಲ ಮಾಣಿಕಂ, ನೀವು ಯಾಕೆ ಆತುರ ಪಡುತ್ತಿದ್ದೀರಿ? ನಾನು ವೋಟ್ ಚೋರಿಯ 3 ನಿದರ್ಶನಗಳನ್ನ ಹಂಚಿಕೊಳ್ಳಲು ಬಯಸುತ್ತೇನೆ. ಮೊದಲನೆಯದಾಗಿ, ಸ್ವಾತಂತ್ರ್ಯದ ನಂತರ ದೇಶದ ಪ್ರಧಾನಮಂತ್ರಿಯನ್ನ ಆಯ್ಕೆ ಮಾಡಬೇಕಾಗಿತ್ತು. ಯಾರನ್ನ ಆಯ್ಕೆ ಮಾಡಬಹುದು? ಆ ಸಮಯದಲ್ಲಿ ಎಲ್ಲಾ ಪ್ರಾಂತೀಯ ಮುಖ್ಯಸ್ಥರು ತಮ್ಮ ಆಯ್ಕೆಯ ಪರವಾಗಿ ಮತ ಚಲಾಯಿಸಬಹುದಾಗಿತ್ತು. 28 ಮತಗಳು ಸರ್ದಾರ್ ಪಟೇಲರಿಗೆ ಮತ್ತು 2 ಮತಗಳು ಜವಾಹರ್ಲಾಲ್ ನೆಹರು ಅವರಿಗೆ ಹೋಯಿತು. ಮತ್ತು ಗೌರವಾನ್ವಿತ ಸ್ಪೀಕರ್, ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿಯಾದರು. ಮಾನ್ಯ ಸ್ಪೀಕರ್, ವೋಟ್ ಚೋರಿ ವಂಚನೆಯಿಂದ ಚುನಾವಣೆಗಳನ್ನು ಗೆದ್ದ 2ನೇ ಪ್ರಕರಣ. ಇದು ಕೂಡ ಹಿಂದೆಯೂ ಸಂಭವಿಸಿದೆ. ಶ್ರೀಮತಿ ಇಂದಿರಾ ಗಾಂಧಿ ರಾಯ್ಬರೇಲಿಯಿಂದ ಆಯ್ಕೆಯಾದರು. ಚುನಾವಣೆಯನ್ನ ಕಾನೂನುಬದ್ಧವಾಗಿ ನಡೆಸಲಾಗಿಲ್ಲ ಎಂದು ಶ್ರೀ ರಾಜನಾರಾಯಣ್ ಅಲಹಾಬಾದ್ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದರು ಮತ್ತು ನ್ಯಾಯಾಲಯವು ಶ್ರೀಮತಿ ಇಂದಿರಾ ಗಾಂಧಿ ನ್ಯಾಯಯುತವಾಗಿ ಚುನಾವಣೆಗಳನ್ನು ಗೆದ್ದಿಲ್ಲ ಮತ್ತು ಅವರ ಆಯ್ಕೆ ಅನೂರ್ಜಿತವಾಗಿದೆ ಎಂದು ನಿರ್ಧಾರ ಮಾಡಿತು. ಮಾನ್ಯ ಸ್ಪೀಕರ್, ಇದು ಒಂದು ದೊಡ್ಡ ವೋಟ್ ಚೋರಿ. ಮತ್ತು ನಂತರ ಏನಾಯಿತು? ಆ ವೋಟ್ ಚೋರಿಯನ್ನ ಸರಿದೂಗಿಸಲು ಅವರು ಸಂಸತ್ತಿನಲ್ಲಿ ಕಾನೂನನ್ನ ತಂದರು. ಪ್ರಧಾನಿಗೆ ಯಾವುದೇ ಮೊಕದ್ದಮೆಯಿಂದ ವಿನಾಯಿತಿ ನೀಡಿದರು. ಅವರು ಸ್ವತಃ ವಿನಾಯಿತಿ ನೀಡಿಕೊಂಡರು. ಚುನಾವಣಾ ಆಯೋಗದ ವಿನಾಯಿತಿಯನ್ನ ಪ್ರಶ್ನಿಸುತ್ತಿರುವ ವಿರೋಧ ಪಕ್ಷದ ಸದಸ್ಯರನ್ನ ನಾನು ಕೇಳಲು ಬಯಸುತ್ತೇನೆ. ನಾನು ಅವರ ಪ್ರಶ್ನೆಗೆ ಉತ್ತರಿಸುತ್ತೇನೆ. ಆದರೆ ಶ್ರೀಮತಿ ಇಂದಿರಾ ಗಾಂಧಿ ನೀಡಿದ ಸ್ವವಿನಾಯಿತಿಯ ಬಗ್ಗೆ ಅವರು ಏನು ಹೇಳುತ್ತಾರೆ? ಅವರು ಸ್ವವಿನಾಯಿತಿಯನ್ನ ನೀಡಿಕೊಂಡರು. ಮಾನ್ಯ ಸ್ಪೀಕರ್, ಅವರು ಹೀಗೆ ಆರೋಪಿಸುತ್ತಾರೆ, ಮೋದಿಜಿ ಅವರು ನಿಮ್ಮ ಕೃಪೆಯಿಂದಲ್ಲ, ಜನರಿಂದ ಪ್ರಧಾನಿಯಾಗಿ ಆಯ್ಕೆಯಾಗಿದ್ದಾರೆ. ಮಾನ್ಯ ಸ್ಪೀಕರ್, ವಿರೋಧ ಪಕ್ಷದ ನಾಯಕರೊಬ್ಬರು ಚುನಾವಣಾ ಆಯುಕ್ತರಿಗೆ ರಕ್ಷಣೆ ನೀಡಲಾಗಿದೆ ಅಂತ ಹೇಳಿದರು. ಅವರ ಆರೋಪ ಆಧಾರರಹಿತ. ನಾನು ಅದರ ಬಗ್ಗೆ ನಂತರ ಮಾತಾಡುತ್ತೇನೆ. ಹಾಗಿದ್ರೂ ಚುನಾವಣಾ ಆಯುಕ್ತರಿಗೆ ನಾವು ವಿನಾಯಿತಿ ನೀಡಿರಬಹುದು. ಆದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ವಿನಾಯಿತಿ ನೀಡಿಕೊಂಡರು. ತದನಂತರ ಈ ಸಾಂವಿಧಾನಿಕ ತಿದ್ದುಪಡಿಯ ಕಾನೂನುಬದ್ಧತೆಯನ್ನ ಪ್ರಶ್ನಿಸಿದಾಗ ಪ್ರಕರಣವನ್ನ ಗೆಲ್ಲಲು ಸುಪ್ರೀಂ ಕೋರ್ಟ್ನ 3 ಹಿರಿಯ ನ್ಯಾಯಾಧೀಶರನ್ನ ಹಿಂಬದಿಗೆ ತಳ್ಳಿ 4ನೇ ನ್ಯಾಯಾಧೀಶರನ್ನ ಮುಖ್ಯ ನ್ಯಾಯಾಧೀಶರನ್ನಾಗಿ ಮಾಡಲಾಯಿತು ಮತ್ತು ಅವರು ಪ್ರಕರಣವನ್ನ ಸಹ ಗೆದ್ದರು. ಮತ್ತು ಗೌರವಾನ್ವಿತ ಸ್ಪೀಕರ್, ಇದು ಇತಿಹಾಸ. ಯಾರೂ ಅದನ್ನ ನಿರಾಕರಿಸಲು ಸಾಧ್ಯವಿಲ್ಲ. ಅವರಿಗೆ ಯಾರೂ ಇತಿಹಾಸವನ್ನ ಕಲಿಸಲಿಲ್ಲ. ಇದು ಇತಿಹಾಸ. ಇದು ಸುಪ್ರೀಂ ಕೋರ್ಟ್ ಮತ್ತು ಸಂಸತ್ತಿನಲ್ಲಿ ದಾಖಲಾಗಿದೆ. ಬಿಹಾರದ ಲಾಲನ್ ಸಿಂಗ್ ಅವರಂತಹ ಅನೇಕ ಜನರು ತುರ್ತು ಪರಿಸ್ಥಿತಿಯ ವಿರುದ್ಧ ಹೋರಾಡಿದರು, ಜೈಲಿಗೆ ಹೋದರು. ಲಕ್ಷಾಂತರ ಜನರು ಜೈಲಿಗೆ ಹೋದರು. ಮತ್ತು 3ನೇ ವೋಟ್ ಚೋರಿ ಬಗ್ಗೆ ಗೌರವಾನ್ವಿತ ಸ್ಪೀಕರ್ ಅವರೇ, ಅನರ್ಹ ಮತದಾರರು ಮತದಾರರಾಗುತ್ತಿದ್ದಾರೆ ಎಂದು ನಾನು 3ನೇ ವೋಟ್ ಚೋರಿಯನ್ನ ಉಲ್ಲೇಖಿಸಿದೆ. ಇತ್ತೀಚೆಗೆ ದೆಹಲಿಯ ಸಿವಿಲ್ ನ್ಯಾಯಾಲಯದ ಮುಂದೆ ಒಂದು ವಿವಾದ ಬಂದಿದೆ. ವಿವಾದವೆಂದರೆ ಸೋನಿಯಾ ಗಾಂಧಿ ಅವರು ಈ ದೇಶದ ನಾಗರಿಕರಾಗುವ ಮೊದಲೇ ಮತದಾರರು ಎಂದು.
ಗೌರವಾನ್ವಿತ ಸ್ಪೀಕರ್, ನ್ಯಾಯಾಲಯದ ಮುಂದೆ ಒಂದು ವಿವಾದ ಬಂದಿದೆ ಎಂದು ನಾನು ಹೇಳಿದ್ದೇನೆ. ಅದು ವಾಸ್ತವಿಕವಾಗಿದೆ. ಸೋನಿಯಾಜಿ ನ್ಯಾಯಾಲಯದಲ್ಲಿ ಉತ್ತರಿಸಬೇಕು. ಅವರು ಇಲ್ಲಿ ಏಕೆ ಉತ್ತರಿಸುತ್ತಿದ್ದಾರೆ? ಅವರು ನ್ಯಾಯಾಲಯದಲ್ಲಿ ಉತ್ತರಿಸಬೇಕು. ನನ್ನ ಮಾತು ಕೇಳಿ. ನೀವು ಒಂದು ವಿಷಯವನ್ನು ಎತ್ತಿದ್ದೀರಿ, ನಾನು ಅದಕ್ಕೆ ಉತ್ತರಿಸುತ್ತೇನೆ. ಮಾನ್ಯರೇ, ದೆಹಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಹೂಡಲಾಗಿದೆ ಎಂದು ನಾನು ಹೇಳಿದೆ. ನಾನು ಇಲ್ಲಿ ಯಾವುದೇ ಅಂತಿಮ ತೀರ್ಮಾನದ ಬಗ್ಗೆ ಮಾತನಾಡಲಿಲ್ಲ. ನೋಟಿಸ್ಗೆ ಪ್ರತಿಕ್ರಿಯೆ ನೀಡಿದ ನಂತರ ತೀರ್ಮಾನವನ್ನು ನೀಡಲಾಗುವುದು ಮತ್ತು ನಾನು ಅದರ ಬಗ್ಗೆ ಆಗ ಮತ್ತೆ ಮಾತಾಡುತ್ತೇನೆ. ಆದರೆ ನಾನು ಈಗ ಹೇಳಿದ್ದು ಪ್ರಕರಣ ದಾಖಲಾಗಿದೆ ಮತ್ತು ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ನೋಟಿಸ್ ನೀಡಲಾಗಿದೆ. ಅದರ ಬಗ್ಗೆ ಕೋಪಗೊಳ್ಳುವುದರಲ್ಲಿ ಅರ್ಥವಿಲ್ಲ. ಮಾನ್ಯರೇ, ನಾವು ಕೂಡ ವಿರೋಧ ಪಕ್ಷದಲ್ಲಿದ್ದೆವು. ನಾವು ಗೆದ್ದಿದ್ದಕ್ಕಿಂತ ಹೆಚ್ಚು ಚುನಾವಣೆಗಳನ್ನು ಸೋತಿದ್ದೇವೆ. ಒಂದು ರೀತಿಯಲ್ಲಿ ನಮ್ಮ ಜೀವನದ 3/4 ಭಾಗವನ್ನ ವಿರೋಧ ಪಕ್ಷದಲ್ಲಿ ಕಳೆದಿದ್ದೇವೆ. ಅದು ರಾಜ್ಯಗಳಲ್ಲಾಗಿರಲಿ ಅಥವಾ ಕೇಂದ್ರದಲ್ಲಿ ಆಗಿರಲಿ. ನಾವು ಹಲವಾರು ಚುನಾವಣೆಗಳಲ್ಲಿ ಸೋತಿದ್ದೇವೆ. ಆದರೆ ನಾವು ಚುನಾವಣಾ ಆಯುಕ್ತರನ್ನ ಅಥವಾ ಚುನಾವಣಾ ಆಯೋಗವನ್ನ ಎಂದಿಗೂ ದೂಷಿಸಿಲ್ಲ. ಈಗ ಹೊಸ ಮಾದರಿ ಉದ್ಭವಿಸಿದೆ. ಇಡೀ ಘಟನೆಯ ಬಗ್ಗೆ ನಾನು ನಿಮಗೆ ಹೇಳಲು ಬಯಸೋದಿಲ್ಲ. ಶ್ರೀಮತಿ ಮಮತಾ ಬ್ಯಾನರ್ಜಿ ಚುನಾವಣಾ ಆಯೋಗವನ್ನ ಆರೋಪಿಸಿದರು. ಎಂಕೆ ಸ್ಟಾಲಿನ್ ಅವರು, ವಿ.ಡಿ. ಸತೀಶನ್ ಅವರು, ಶ್ರೀ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ತೇಜಸ್ವಿ ಯಾದವ್ ಅವರು, ಅಖಿಲೇಶ್ ಯಾದವ್ ಅವರು, ವಿ ಶಿವನ್ಕುಟ್ಟಿ, ಹೇಮಂತ್ ಸೊರೇನ್ಜಿ, ಭಗವಂತ್ ಮಾಂಜಿ ಅವರು ಚುನಾವಣಾ ಆಯೋಗದ ವಿರುದ್ಧ ಆರೋಪ ಮಾಡಿದರು. ಮೊದಲು ಈ ಸಂಪ್ರದಾಯವನ್ನ ಕಾಂಗ್ರೆಸ್ ಪಕ್ಷ ಮಾತ್ರ ಅನುಸರಿಸುತ್ತಿತ್ತು. ಆದಾಗ್ಯೂ ಸಂವಹನದ ಕಾರಣದಿಂದಾಗಿ ಈಗ ಎಲ್ಲಾ ಇಂಡಿ ಒಕ್ಕೂಟದ ಮೈತ್ರಿ ಪಕ್ಷಗಳು ಈಗ ಚುನಾವಣಾ ಆಯೋಗವನ್ನ ವಿರೋಧಿಸುತ್ತಿವೆ. ಸರ್, ಚುನಾವಣಾ ಆಯೋಗವನ್ನ ನಿಷ್ಪಕ್ಷಪಾತವಾಗಿ ಚುನಾವಣೆಗಳನ್ನು ನಡೆಸುವ ಸಂಸ್ಥೆಯನ್ನಾಗಿ ಮಾಡಲಾಗಿದೆ ಮತ್ತು ಅದರ ಸಿಂಧುತ್ವವು ರಾಜಕೀಯ ಪಕ್ಷದಿಂದ ಬರುವುದಿಲ್ಲ. ಅದರ ಸಿಂಧುತ್ವವನ್ನ ಸಂವಿಧಾನದ ಭಾಗಗಳು ಮತ್ತು ಲೇಖನಗಳ ಮೂಲಕ ನೀಡಲಾಗಿದೆ. ಇದು ಸಾಂವಿಧಾನಿಕ ಪ್ರಕ್ರಿಯೆ. ಈ ಸಾಂವಿಧಾನಿಕ ಪ್ರಕ್ರಿಯೆಯ ಬಗ್ಗೆ ಪ್ರಶ್ನೆಗಳನ್ನು ಎತ್ತುವ ಮೂಲಕ, ಅಸಂಬದ್ಧ ಆರೋಪಗಳನ್ನು ಮಾಡುವ ಮೂಲಕ ನೀವು ಇಡೀ ಪ್ರಪಂಚದ ಮುಂದೆ ಇಡೀ ಚುನಾವಣಾ ಆಯೋಗದ ಪ್ರತಿಷ್ಠೆಯನ್ನ ಅಪಖ್ಯಾತಿಗೊಳಿಸುತ್ತಿದ್ದೀರಿ. ನೀವು ಸರ್ಕಾರದ ಪ್ರತಿಷ್ಠೆಯನ್ನ ಅಪಖ್ಯಾತಿಗೊಳಿಸುತ್ತಿದ್ದೀರಿ ಎಂದು ನೀವು ಭಾವಿಸುತ್ತೀರಿ. ಆದರೆ ಇಲ್ಲ, ನೀವು ಇಡೀ ಪ್ರಪಂಚದ ಮುಂದೆ ಭಾರತದ ಪ್ರಜಾಪ್ರಭುತ್ವದ ಪ್ರತಿಷ್ಠೆಯನ್ನ ಅಪಖ್ಯಾತಿಗೊಳಿಸುತ್ತಿದ್ದೀರಿ. ಮಾನ್ಯರೇ, ಸರ್ಕಾರಕ್ಕೆ ಒಂದೇ ಒಂದು ಪ್ರಶ್ನೆ ಇದೆ: ಭಾರತದ ಮತದಾರರು ಏನು ಯೋಚಿಸುತ್ತಾರೆ ಎಂದು. ಆದರೆ ಮತದಾರರು ಏನು ಯೋಚಿಸುತ್ತಾರೆ ಎಂಬುದರ ಬಗ್ಗೆ ಯಾವುದೇ ಪ್ರಶ್ನೆ ಇಲ್ಲ. ಅವರು ಮತ ಚಲಾಯಿಸಿದ್ದಾರೆ. ಆದ್ದರಿಂದ ಸರ್ಕಾರವನ್ನ ಆಯ್ಕೆಯಾಗಿದೆ ಎಂದು ಅವರಿಗೆ ತಿಳಿದಿದೆ. ಮತದಾರರ ಮನಸ್ಸಲ್ಲಿ ಯಾವುದೇ ಸಂದೇಹವಿಲ್ಲ. ಅವರು ಬಿಹಾರದಲ್ಲಿ ವೋಟ್ ಚೋರಿ ಎಂದು ಬೊಬ್ಬೆ ಹೊಡೆಯುತ್ತಲೇ ಇದ್ದರು. ಗುಸ್ಬೈಟಿಯಾ ಬಚಾವೋ ಅಂದ್ರೆ ನುಸುಳುಕೋರರನ್ನ ರಕ್ಷಿಸಿ ಆಂದೋಲನ ನಡೆಸಿದರು ಮತ್ತು ನಾವು ಬಿಹಾರದಲ್ಲಿ 2/3 ಬಹುಮತದೊಂದಿಗೆ ಗೆದ್ದಿದ್ದೇವೆ. ಮಾನ್ಯರೇ, ನೀವು ಚುನಾವಣೆಗಳನ್ನು ಗೆಲ್ಲದಿದ್ದರೆ ನೀವು ಚುನಾವಣಾ ಆಯೋಗ, ಚುನಾವಣಾ ಪ್ರಕ್ರಿಯೆ ಮತ್ತು ಮತದಾರರ ಪಟ್ಟಿಯನ್ನು ನಿಂದಿಸುವ ಹೊಸ ಸಂಪ್ರದಾಯ ದೇಶದಲ್ಲಿ ಪ್ರಾರಂಭವಾಗಿದೆ. ಇದು ನಮ್ಮ ಪ್ರಜಾಪ್ರಭುತ್ವಕ್ಕೆ ಪ್ರಯೋಜನವಾಗುವುದಿಲ್ಲ. ಅದೇ ಚುನಾವಣಾ ಆಯೋಗ ಮತ್ತು ಅದೇ ಸರ್ಕಾರದೊಂದಿಗೆ ನೀವು ಅನೇಕ ಚುನಾವಣೆಗಳನ್ನು ಗೆದ್ದಿದ್ದೀರಿ. ನಾವು ಏನನ್ನೂ ಹೇಳಲಿಲ್ಲ. ನಾವು ಇದರ ಬಗ್ಗೆ ಪಕ್ಷದಲ್ಲಿ ಯೋಚಿಸಿದ್ದೇವೆ. ಮಾನ್ಯರೇ, ಸ್ಪಷ್ಟತೆಗಾಗಿ ನಾನು ಕೆಲವು ಅಂಕಿ ಅಂಶಗಳನ್ನು ನೀಡಲು ಬಯಸುತ್ತೇನೆ. ಮೇ 2014ರಲ್ಲಿ ಶ್ರೀ ನರೇಂದ್ರ ಮೋದಿ ಈ ದೇಶದ ಪ್ರಧಾನಿಯಾದರು ಮತ್ತು ಅಂದಿನಿಂದ ಅವರಿಗೆ ಆಕ್ಷೇಪಣೆಗಳು ಆರಂಭವಾದವು. ಹಾಗಾದರೆ NDA ಏನೇನು ಗೆದ್ದಿದೆ? ನಾವು 2024-25ರವರೆಗೆ 3 ಲೋಕಸಭಾ ಚುನಾವಣೆಗಳು ಮತ್ತು 41 ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನು ಗೆದ್ದಿದ್ದೇವೆ. ಆದಾಗ್ಯೂ ಅವರು ವಿವಿಧ ವಿಧಾನಸಭೆಗಳಲ್ಲಿ 30 ಚುನಾವಣೆಗಳನ್ನು ಗೆದ್ದಿದ್ದಾರೆ. 30 ಸ್ಥಳಗಳಲ್ಲಿ. ಮತದಾರರ ಪಟ್ಟಿ ತಪ್ಪಾಗಿದ್ದರೆ ನೀವು ಪ್ರಮಾಣ ವಚನ ಏಕೆ ಸ್ವೀಕರಿಸಿದಿರಿ? ನೀವು ಚುನಾವಣೆಗಳಲ್ಲಿ ಏಕೆ ಹೋರಾಡಿದಿರಿ? ಈ ದೇಶದ ನಾಗರಿಕರಿಗೆ ಹೇಳಿ. ಶ್ರೀ ರಾಹುಲ್ ಗಾಂಧಿ ವಯನಾಡಿನಿಂದ ಆಯ್ಕೆಯಾದರು. ಅಲ್ಲಿ ನನ್ನ ಪಕ್ಷವು ಪತ್ರಿಕಾಗೋಷ್ಠಿ ನಡೆಸಿ ಇದೇ ರೀತಿಯ ವ್ಯತ್ಯಾಸಗಳನ್ನು ಎತ್ತಿ ತೋರಿಸಿತು. ಆದರೆ ಯಾವುದೇ ಪ್ರತಿಕ್ರಿಯೆ ಇರಲಿಲ್ಲ. ನಾವು ಅಮೇಠಿಯ ಬಗ್ಗೆಯೂ ಹೇಳಿದ್ದೇವೆ. ಆದರೆ ಯಾವುದೇ ಉತ್ತರ ಸಿಗಲಿಲ್ಲ. ಮಾನ್ಯ ಸರ್, ಅವರು ಚುನಾವಣೆಯ ಮತದಾರರ ಪಟ್ಟಿಯಲ್ಲಿನ ಸಣ್ಣ ಪುಟ್ಟ ದೋಷಗಳತ್ತ ಬೊಟ್ಟು ಮಾಡುತ್ತಿದ್ದಾರೆ. ಇದು ಚುನಾವಣೆಯಲ್ಲಿ ಸೋಲಲು ಒಂದು ನೆಪ ಮಾತ್ರ. ನಾನು ಕೊನೆಯಲ್ಲಿ ಚುನಾವಣೆಗಳಲ್ಲಿ ಸೋಲಿನ ಕಾರಣವನ್ನ ಹೇಳುತ್ತೇನೆ. ನಾನು ಅದನ್ನ ಕೊನೆಯಲ್ಲಿ ಹೇಳುತ್ತೇನೆ ಸರ್. ಆದಾಗ್ಯೂ ಮತದಾರರ ಪಟ್ಟಿ ಸರಿಯಾಗಿಲ್ಲ ಎಂದು ನಂಬೋಣ. ಆದರೆ ವಿಶೇಷ ತೀವ್ರ ಪರಿಷ್ಕರಣೆ ಎಂದರೆ ಇದೇ ಅಲ್ಲವೇ? ಇದು ಮತದಾರರ ಪಟ್ಟಿಯನ್ನ ಸರಿಪಡಿಸುವ ಪ್ರಕ್ರಿಯೆ. ಈಗ ಈ ಪ್ರಕ್ರಿಯೆಯಲ್ಲಿ ನಿಮ್ಮ BLOಗಳು ಬೆಂಬಲಿಸುವುದಿಲ್ಲ. ಹಾಗಾಗಿ ನೀವು ಅದನ್ನ ಬಹಿಷ್ಕರಿಸುವುದಾಗಿ ಘೋಷಿಸುತ್ತೀರಿ. ನೀವು ಎಲ್ಲೆಲ್ಲಿ ರಾಜ್ಯ ಸರ್ಕಾರವನ್ನ ರಚಿಸಿದ್ದೀರೋ ಅಲ್ಲಿ ಅವರು ಕಡಿಮೆ ಸಹಾಯ ಮಾಡುತ್ತಿದ್ದಾರೆ.
ಹಾಗಾದರೆ ಮತದಾರರ ಪಟ್ಟಿಯನ್ನು ಹೇಗೆ ಸರಿಪಡಿಸಲಾಗುತ್ತೆ? ಚುನಾವಣಾ ಆಯೋಗವು ನಿಮ್ಮ ಬೇಡಿಕೆಯನ್ನೇ ಮಾಡುತ್ತಿದೆ. ಮತದಾರರ ಪಟ್ಟಿಯನ್ನು ಸರಿಪಡಿಸುವುದು ನಿಮ್ಮ ಬೇಡಿಕೆಯಾಗಿದೆ. ಆದರೆ ಏನಾಯಿತು ಎಂದು ನಿಮಗೆ ತಿಳಿದಿದೆಯೇ ಮಾನ್ಯರೇ? ಈಗ ಪತ್ರಿಕೆಗಳಲ್ಲಿ ಯಾವುದೇ ಪತ್ರಕರ್ತರು ತಮಗೆ ಇಷ್ಟವಿಲ್ಲದ ಪ್ರಶ್ನೆಯನ್ನ ಕೇಳಿದರೆ ಅವರು ಬಿಜೆಪಿಯ ಏಜೆಂಟ್ ಎಂದು ಆರೋಪಿಸುತ್ತಾರೆ. ಪ್ರಶ್ನೆ ಏನೇ ಇರಲಿ, ನೀವು ಅದನ್ನು ಎತ್ತಿಕೊಳ್ಳಬೇಕು. ಮಾನ್ಯರೇ, ಪತ್ರಕರ್ತರು ಎಂದಿಗೂ ಬಿಜೆಪಿ ಏಜೆಂಟ್ಗಳಲ್ಲ. ಆದರೆ ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಇಷ್ಟವಾದ ಪ್ರಶ್ನೆಗಳನ್ನು ಮಾತ್ರ ಕೇಳಲಾಗುತ್ತೆ ಎಂದು ನೀವು ನಂಬಿದರೆ ಅದು ನಡೆಯೋದಿಲ್ಲ. ಇದು ತುರ್ತು ಪರಿಸ್ಥಿತಿಯಲ್ಲ. ಮಾನ್ಯರೇ, ಪತ್ರಿಕೆಗಳು ಪ್ರಶ್ನೆ ಕೇಳಿದರೆ ಅವರು ಬಿಜೆಪಿಯ ಏಜೆಂಟ್ಗಳು ಎಂದು ಹೇಳುತ್ತಾರೆ. ಅವರು ಪ್ರಕರಣದಲ್ಲಿ ಸೋತರೆ ಅವರು ನ್ಯಾಯಾಧೀಶರ ಮೇಲೆ ಆರೋಪ ಮಾಡುತ್ತಾರೆ. ಅವರು ಚುನಾವಣೆಯಲ್ಲಿ ಸೋತರೆ ಅವರು ಇವಿಎಂ ಅನ್ನ ದೂಷಿಸುತ್ತಾರೆ. ಇವಿಎಂ ದೋಷಾರೋಪ ನಡೆಯದಿದ್ದಾಗ ವೋಟ್ ಚೋರಿ ಅನ್ನೋ ಸಮಸ್ಯೆಯನ್ನ ಮುನ್ನೆಲೆಗೆ ತಂದರು. ಅವರು ವೋಟ್ ಚೋರಿ ವಿಷಯವನ್ನ ಎತ್ತಿಕೊಂಡು ಬಿಹಾರದಲ್ಲಿ ಯಾತ್ರೆ ನಡೆಸಿದ್ರು. ನಂತರ ಅವರು ಸೋತರು. ಈಗ ನಿಮ್ಮ ಸೋಲಿಗೆ ಕಾರಣ ನಿಮ್ಮ ನಾಯಕತ್ವ. ಇವಿಎಂ ಅಥವಾ ಮತದಾರರ ಪಟ್ಟಿಯಲ್ಲ. ಮತ್ತು ಅವರನ್ನು ಕೇಳಲು ಯಾರೂ ಇಲ್ಲ ಎಂದು ಅವರು ನಂಬಿದರೆ ದೇವರು ನನ್ನನ್ನು ತಪ್ಪು ಎಂದು ಸಾಬೀತುಪಡಿಸಲಿ. ಆದರೆ ಒಂದು ದಿನ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಇಷ್ಟು ಚುನಾವಣೆಗಳಲ್ಲಿ ಹೇಗೆ ಸೋತರು ಎಂದು ಕೇಳುತ್ತಾರೆ. ಮಾನ್ಯರೇ, ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳ ನಂತರವೂ ನ್ಯಾಯಾಧೀಶರು ತೀರ್ಪು ನೀಡಿದ ನಂತರ ನ್ಯಾಯಾಧೀಶರ ವಿರುದ್ಧ ದೋಷಾರೋಪಣೆ ಪ್ರಸ್ತಾವನೆಯನ್ನ ತಂದಿರುವುದು ಇದುವರೆಗೆ ಸಂಭವಿಸಿಲ್ಲ. ಅವರ ಮತ ಬ್ಯಾಂಕ್ ಅನ್ನ ತುಷ್ಟಿಪಡಿಸಲು ಈ ದೋಷಾರೋಪಣೆಯನ್ನ ತರಲಾಗಿದೆ. ಅವರೆಲ್ಲರೂ ಇದಕ್ಕೆ ಸಹಿ ಹಾಕಿದ್ದಾರೆ ಮತ್ತು ಹೆಚ್ಚುವರಿಯಾಗಿ ಉದ್ಧವ್ ಅವರು ಸಹ ಇದಕ್ಕೆ ಸಹಿ ಹಾಕಿದ್ದಾರೆ. ಉದ್ಧವ್ಜಿ, ತೀರ್ಪು ಏನು? ಬೆಟ್ಟದ ತುದಿಯಲ್ಲಿ ದೀಪವನ್ನ ಬೆಳಗಿಸಲಾಗುತ್ತೆ ಎಂಬ ನಂಬಿಕೆ ಇದೆ. ಮಾನ್ಯರೇ, ತಮ್ಮ ಮತ ಬ್ಯಾಂಕ್ ಅನ್ನ ಓಲೈಕೆ ಮಾಡಲು ಅವರು ಹೈಕೋರ್ಟ್ ನ್ಯಾಯಾಧೀಶರ ವಿರುದ್ಧ ದೋಷಾರೋಪಣೆ ಪ್ರಸ್ತಾವನೆಯನ್ನ ತಂದಿದ್ದಾರೆ. ದೇಶದ ನಾಗರಿಕರು ಅವರಿಗೆ ಸಹಾಯ ಮಾಡೋದಿಲ್ಲ. ಮಾನ್ಯರೇ, 2014ರ ನಂತರ ಸೋಲಿನ ಸರಣಿ ಪ್ರಾರಂಭವಾಯಿತು. ನೀವು ಗೆದ್ದಿದ್ದೀರಿ, ಆದರೆ ನೀವು ಸೋಲುವ ಸಂಪ್ರದಾಯವನ್ನ ಹೊಂದಿದ್ದೀರಿ. ಈ ಸರಣಿ ಪ್ರಾರಂಭವಾದ ನಂತರ ಅವರು ಮೊದಲು ಇವಿಎಂ ಅನ್ನ ಗುರಿಯಾಗಿಸಿಕೊಂಡ್ರು. ನಿಮ್ಮ ಮೂಲಕ ನಾನು ಸದನಕ್ಕೆ ಮತ್ತು ಸದನದ ಮೂಲಕ ಈ ದೇಶದ ನಾಗರಿಕರಿಗೆ ಹೇಳಲು ಬಯಸುತ್ತೇನೆ, ಇವಿಎಂ ಅನ್ನ ಯಾರು ತಂದರು? ಮಾರ್ಚ್ 15, 1989ರಂದು ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದಾಗ ಇವಿಎಂ ಪಡೆಯಲು ಕಾನೂನನ್ನ ತಿದ್ದುಪಡಿ ಮಾಡಲಾಯಿತು. ಈಗ ಅವರು ರಾಜೀವ್ ಗಾಂಧಿ ತಂದ ಇವಿಎಂ ಕಾನೂನನ್ನೇ ವಿರೋಧಿಸುತ್ತಿದ್ದಾರೆ. ಮಾನ್ಯರೇ, ಇದರ ನಂತರ ಏನಾಯಿತು ಎನ್ನುವುದನ್ನು ಕೇಳಿ. ಮಾನ್ಯರೇ, ಇವಿಎಂ ವಿರುದ್ಧ ಅರ್ಜಿ ಸಲ್ಲಿಸಲಾಯಿತು. 2012ರಲ್ಲಿ ಭಾರತದ ಸುಪ್ರೀಂ ಕೋರ್ಟ್ನ 5 ನ್ಯಾಯಾಧೀಶರು ಕಾನೂನಿನಲ್ಲಿ ಬದಲಾವಣೆಯನ್ನ ಎತ್ತಿ ಹಿಡಿದರು. ಅವರು ರಾಜೀವ್ ಗಾಂಧಿಯವರ ನೀತಿಯನ್ನ ಒಪ್ಪೋದಿಲ್ಲ. ಅವರು ಸುಪ್ರೀಂ ಕೋರ್ಟಿನ ತೀರ್ಪನ್ನೂ ಒಪ್ಪೋದಿಲ್ಲ. ನಂತರ 1998ರಲ್ಲಿ ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದೆಹಲಿಯಲ್ಲಿ ಕೇವಲ 16 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಚಾರಣೆಯನ್ನ ಕೈಗೊಳ್ಳಲಾಯಿತು. ಚುನಾವಣಾ ಆಯೋಗ ಎಷ್ಟು ಜಾಗರೂಕವಾಗಿತ್ತು ಎಂದು ನಾನು ಹೇಳುತ್ತೇನೆ. ಆಯೋಗ ಎಷ್ಟು ಎಚ್ಚರಿಕೆಯಿಂದ ಮುಂದುವರಿಯಿತು. ಮಧ್ಯಪ್ರದೇಶ, ರಾಜಸ್ಥಾನ ಮತ್ತು ದೆಹಲಿಯ 14 ಕ್ಷೇತ್ರಗಳಲ್ಲಿ ಪ್ರಯೋಗಗಳನ್ನು ನಡೆಸಲಾಯಿತು. ಎಲ್ಲಾ ರೀತಿಯಲ್ಲಿ ಪರಿಶೀಲಿಸಿದ ನಂತರ 2004ರಲ್ಲಿ ಇಡೀ ದೇಶದಲ್ಲಿ ಮೊದಲ ಬಾರಿಗೆ ಇವಿಎಂ ಅನ್ನ ಬಳಸಲಾಯಿತು. ಇದು ಮುಖ್ಯವಾಗಿದೆ. ನಮ್ಮ ಅಧಿಕಾರಾವಧಿಯಲ್ಲಿ ಎಲ್ಲಾ ಲೋಕಸಭಾ ಚುನಾವಣೆಗಳಲ್ಲಿ ಇವಿಎಂ ಅನ್ನ ಬಳಸಲಾಯಿತು. ಇದನ್ನ ರಾಜೀವ್ ಗಾಂಧಿ ಜಾರಿಗೆ ತಂದರು ಮತ್ತು 2004ರ ಚುನಾವಣೆಗಳನ್ನ ಯಾರು ಗೆದ್ದರು? ಅವರು ಗೆದ್ದರು. ಆ ಸಮಯದಲ್ಲಿ ಇವಿಎಂ ಬಗ್ಗೆ ಯಾವುದೇ ಚರ್ಚೆ ಇರಲಿಲ್ಲ. 2009ರ ಚುನಾವಣೆಗಳು ಇವಿಎಂ ಮೂಲಕ ನಡೆದವು. ಅವರು ಗೆದ್ದರು. ಸಂಪೂರ್ಣ ಮೌನ. 2014ರಲ್ಲಿ ನಾವು ಗೆದ್ದೆವು ಮತ್ತು ಆಗ ಆರೋಪಗಳನ್ನ ಎಸೆಯಲು ಪ್ರಾರಂಭಿಸಿದೆವು. ಮಾನ್ಯರೇ, ಇದೇನಿದು? ಕಾನೂನನ್ನ ತಂದವರು ನೀವು, ಯಂತ್ರವನ್ನ ಪರಿಚಯಿಸಿದವರು ನೀವು, ಅದರೊಂದಿಗೆ ಚುನಾವಣೆಗಳನ್ನ ಗೆದ್ದವರು ನೀವು, ಮತ್ತೆ ಅದರೊಂದಿಗೆ 2ನೇ ಚುನಾವಣೆಗಳನ್ನ ಗೆದ್ದಿದ್ದೀರಿ. 10 ವರ್ಷಗಳ ಕಾಲ ದೇಶವನ್ನ ಆಳುವುದನ್ನ ಆನಂದಿಸಿದ್ದೀರಿ ಮತ್ತು ನಂತರ ನೀವು ಸೋತಾಗ ನೀವು ಅಳುತ್ತಿದ್ದೀರಿ. ಮಾನ್ಯರೇ, ದೇಶದ ನಾಗರಿಕರು ಅದನ್ನ ನಂಬುತ್ತಾರ? ನಿಜವಾದ ಸುಳ್ಳು ಆರೋಪಗಳನ್ನ ಮಾಡಲಾಗಿದೆ ಎಂದು 2ನೇ ಬಾರಿ ಆಯೋಗ ಭಾವಿಸಿದಾಗ ಇದರ ಬಗ್ಗೆ ಸಂಶೋಧನಾ ಪ್ರಕ್ರಿಯೆ ನಡೆಯಿತು. 5 ವರ್ಷಗಳ ಸಂಶೋಧನೆಯ ನಂತರ ವಿವಿಪ್ಯಾಟಿಯನ್ನ ಪರಿಚಯಿಸಲಾಯಿತು. ವಿವಿಪ್ಯಾಟ್ ಎಂದರೇನು? ಹಾಗಾದರೆ ಸರ್, ನಾನು ಮತ ಚಲಾಯಿಸುವಾಗ, ನಾನು ಇವಿಎಂ ಬಟನ್ ಒತ್ತಿದಾಗ, ನಾನು ಕಮಲದ ಚಿಹ್ನೆಯನ್ನ ಒತ್ತಿದಾಗ ನಿಮ್ಮ ಮತ ಕಮಲದ ಚಿಹ್ನೆಯಲ್ಲಿ ದಾಖಲಾಗಿದೆ ಎಂದು ಹೇಳುವ ಚೀಟಿ ಬದಿಯಿಂದ ಹೊರಬರುತ್ತದೆ. ಆಗಲೂ ಸ್ಲಿಪ್ನಲ್ಲಿರುವ ಚಿಹ್ನೆ ತಪ್ಪಾಗಿದೆ ಎಂದು ಆರೋಪಗಳು ಬಂದವು. ನಂತರ ಆಯೋಗವು 5% ಇವಿಎಂ ಮತ್ತು ವಿವಿಪ್ಯಾಟ್ ಫಲಿತಾಂಶಗಳನ್ನು ತಾಳಿಕೆ ಮಾಡಿ ನೋಡಲಾಗುವುದು ಎಂದು ನಿರ್ಧಾರ ಮಾಡಿತು. ಯಂತ್ರವನ್ನ ತೆರೆಯಲಾಯಿತು. ಅದರಲ್ಲಿ 396 ಮತಗಳು ಇದ್ದವು. ವಿವಿಪ್ಯಾಟ್ನಲ್ಲಿ ಎಷ್ಟು ಮತಗಳು ಬಂದಿದ್ದವು ಎಂದು ನೋಡಲಾಯಿತು.
5% ಯಂತ್ರಗಳಲ್ಲಿ ಅದು 396 ಮತಗಳನ್ನು ಹೊಂದಿದೆಯೋ ಇಲ್ಲವೋ ಎಂದು ನೋಡಲಾಯಿತು. ಮಾನ್ಯರೇ, ನಾನು ಇಂದು ಇಸಿಐಯನ್ನ ಕೇಳಿದೆ ಮತ್ತು ಎಷ್ಟು ವಿವಿಪ್ಯಾಟ್ ಮತ್ತು ಯಂತ್ರಗಳು ಹೊಂದಿಕೆಯಾಗಿಲ್ಲ ಎಂಬುದರ ಕುರಿತು ಅಂಕಿ ಅಂಶಗಳನ್ನು ಪಡೆದುಕೊಂಡಿದ್ದೇನೆ. ಇಂದಿನವರೆಗೆ 16,000 ಮತಯಂತ್ರಗಳು ಮತ್ತು ವಿವಿಪ್ಯಾಟ್ ಹೊಂದಾಣಿಕೆಯಾಗಿವೆ ಮತ್ತು ಯಾವುದೇ ಒಂದೇ ಒಂದು ಯಂತ್ರದಲ್ಲಿ ತಾಳಿಕೆ ಆಗದಿರುವುದು ಕಂಡುಬಂದಿಲ್ಲ. ಮತ ಎಣಿಕೆ ನಡೆಸುತ್ತಿರುವಾಗ ಅವರ ಮತಗಟ್ಟೆ ಏಜೆಂಟ್ಗಳು ಅಲ್ಲಿ ಕುಳಿತಿರುತ್ತಾರೆ. ಅವರು ಫಲಿತಾಂಶಗಳಿಗೆ ಸಹಿ ಹಾಕುತ್ತಾರೆ. ಯಂತ್ರಗಳು ಮತ್ತು ವಿವಿಪ್ಯಾಟ್ ಫಲಿತಾಂಶಗಳೆರಡಕ್ಕೂ ಸಹಿ ಹಾಕುತ್ತಾರೆ. ಆದರೆ ಅವರು ಇನ್ನೂ ಆರೋಪ ಮಾಡುತ್ತಿದ್ದಾರೆ. ಮಾನ್ಯರೇ, ಈಗ ಅವರು ಆ ಸಮಯದಲ್ಲಿ ವೈಫೈ ಇರಲಿಲ್ಲ ಅಂತ ಹೇಳುತ್ತಿದ್ದಾರೆ. ಮೊದಲನೆಯದಾಗಿ 2004ರಲ್ಲಿ ವೈಫೈ ಇತ್ತು. ಆದರೆ ಅದು ಇರಲಿ, ಅವರು ಆರೋಪ ಮಾಡುತ್ತಲೇ ಇದ್ರು. 2009ರಲ್ಲಿ ಮತಗಳ ಅಕ್ರಮದ ಆರೋಪಕ್ಕೆ ಪ್ರತಿಕ್ರಿಯೆಯಾಗಿ ಚುನಾವಣಾ ಆಯೋಗ 10 ರಾಜ್ಯಗಳಲ್ಲಿ 100 ಇವಿಎಂಗಳನ್ನು ಸ್ಥಾಪನೆ ಮಾಡಿತು. 2009ರಲ್ಲಿ ಎಲ್ಲರೂ ಅದನ್ನ ಹ್ಯಾಕ್ ಮಾಡಲು ಪ್ರಯತ್ನಿಸಿದರು. ಆದರೆ ಯಾವುದೇ ಅಕ್ರಮ ಸಂಭವಿಸಲು ಸಾಧ್ಯವಾಗಲಿಲ್ಲ. ಆಗಲೂ ಆರೋಪಗಳಿದ್ದವು. ನಂತರ 2017ರಲ್ಲಿ ಚುನಾವಣಾ ಆಯೋಗವು ಜೂನ್ 2017ರಲ್ಲಿ ಯಾವುದೇ ಪಕ್ಷ, ತಂತ್ರಜ್ಞ, ವಿಜ್ಞಾನಿ ಬಂದು ಇವಿಎಂ ಹ್ಯಾಕಿಂಗ್ ಮಾಡಿ ತೋರಿಸಲು ಚುನಾವಣಾ ಆಯೋಗದ ಕಚೇರಿಯಲ್ಲಿ 3 ದಿನಗಳ ಕಾಲ ಇವಿಎಂ ಅನ್ನ ಇರಿಸಿತು. ಅವರು ಹೋಗಲಿಲ್ಲ. ಮಾನ್ಯರೇ, ಅವರು ಕೇವಲ ಪತ್ರಿಕೆಗಳಲ್ಲಿ ಆರೋಪ ಮಾಡುತ್ತಿದ್ದಾರೆ. ನ್ಯಾಯಾಲಯಕ್ಕೂ ಹೋಗೋದಿಲ್ಲ, ಚುನಾವಣಾ ಆಯೋಗಕ್ಕೂ ಹೋಗೋದಿಲ್ಲ. ಯಾವುದೇ ತಜ್ಞರು ಹೋಗಲಿಲ್ಲ. ನೀವು ತಜ್ಞರನ್ನ ಕಳುಹಿಸಬೇಕಿತ್ತು. ನೀವು ತಜ್ಞರನ್ನೂ ಕಳುಹಿಸಲಿಲ್ಲ. ಆಗ ಮಾನ್ಯರೇ, 2017ರಲ್ಲಿ ಚುನಾವಣಾ ಆಯೋಗವು ಮುಂಬರುವ ಎಲ್ಲಾ ಚುನಾವಣೆಗಳನ್ನ ಇವಿಎಂ ಮೂಲಕವೇ ನಡೆಸಬೇಕೆಂದು ನಿರ್ಧಾರ ತೆಗೆದುಕೊಂಡಿತು. ಆಗಲೂ ಚುನಾವಣಾ ಆಯೋಗ ನಿರ್ಧಾರ ತೆಗೆದುಕೊಂಡಿದೆ. ಆದರೆ ನಾನು ಅತಿಯಾಗಿ ಯೋಚಿಸುತ್ತಿದ್ದೇನೆ. ಚುನಾವಣಾ ಆಯೋಗವು ಯಾವುದೇ ತಪ್ಪು ನಡೆಯುತ್ತಿಲ್ಲ ಎಂದು ಹೇಳುತ್ತಿದೆ ಎಂದು ನಾನು ಭಾವಿಸಿದೆ. ಹಾಗಾದರೆ ಅವರು ಏಕೆ ಆರೋಪ ಮಾಡುತ್ತಿದ್ದಾರೆ? ಮಾನ್ಯರೇ, ಯಾವುದೇ ತಪ್ಪಿಲ್ಲದಿದ್ದರೆ ಅವರು ಏಕೆ ಪ್ರತಿಭಟಿಸುತ್ತಿದ್ದಾರೆ ಎಂದು ನಾನು ಯೋಚಿಸಿದೆ. ಆಗ ಅವರ ಕಾಲದಲ್ಲಿ ಚುನಾವಣೆಗಳು ನಡೆದಾಗ ಅವರು ಉತ್ತರ ಪ್ರದೇಶ ಮತ್ತು ಬಿಹಾರದಲ್ಲಿ ಸರ್ಕಾರ ರಚಿಸಿದಾಗ ಸಂಪೂರ್ಣ ಮತಪೆಟ್ಟಿಗೆಗಳನ್ನು ಅಪಹರಿಸಲಾಯಿತು ಎಂದು ನನಗೆ ನೆನಪಾಯಿತು. ಇವಿಎಂ ನಂತರ ಇದು ನಿಂತು ಹೋಯಿತು. ಮಾನ್ಯರೇ, ಈ ಚುನಾವಣೆಗಳ ಕದಿಯುವಿಕೆಯನ್ನು ನಿಲ್ಲಿಸಲಾಯಿತು ಮತ್ತು ಅದಕ್ಕಾಗಿಯೇ ಅವರಿಗೆ ಹಲವು ಸಮಸ್ಯೆಗಳಿದ್ದವು. ಮಾನ್ಯರೇ, ಇವಿಎಂ ಸಮಸ್ಯೆಯೇ ಇಲ್ಲ. ಚುನಾವಣೆಗಳನ್ನು ಗೆಲ್ಲಲು ಜನಾದೇಶವಿರಲಿಲ್ಲ. ಅವರು ಭ್ರಷ್ಟಾಚಾರದ ಮೂಲಕ ಚುನಾವಣೆಗಳನ್ನು ಗೆದ್ದರು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ಬಹಿರಂಗಪಡಿಸಲಾಗಿದೆ. ಜನರ ಆದೇಶದ ಮೇಲೆ ಹೋರಾಡಿ ನೀವು ಚುನಾವಣೆಗಳನ್ನು ಗೆಲ್ಲಿರಿ. ನಿಮ್ಮ ಗೆಲುವಿಗೆ ಸ್ವಾಗತ. ಆದರೆ ನೀವು ಸೋತಾಗ ನಾನು ಹೇಳಿದ ಇತರ ಕಾರಣಗಳನ್ನು ನೀಡುವುದು ಸರಿಯಲ್ಲ. ಮಾನ್ಯರೇ, ನಿನ್ನೆ ನಾನೇ ಇಲ್ಲಿ ಕುಳಿತು ವಿರೋಧ ಪಕ್ಷದ ನಾಯಕನ ಭಾಷಣವನ್ನ ಕೇಳಿದೆ. ಅವರ ಇಡೀ ಭಾಷಣವು ಎಳೆಗಳಲ್ಲಿ ಸಿಲುಕಿಕೊಂಡಿತ್ತು. ಸರ್, ಚುನಾವಣೆಗಳನ್ನು ಘೋಷಿಸಲು ಚುನಾವಣಾ ಆಯೋಗವು ಪ್ರಧಾನಮಂತ್ರಿಗಳ ವೇಳಾಪಟ್ಟಿಯನ್ನ ಪರಿಶೀಲಿಸುತ್ತದೆ ಎಂದು ಅವರು ಹೇಳುತ್ತಾರೆ. ಚುನಾವಣೆಗೆ 1 ತಿಂಗಳ ಮೊದಲು ಪ್ರಧಾನಮಂತ್ರಿಗಳ ವೇಳಾಪಟ್ಟಿಯನ್ನ ಪರಿಶೀಲಿಸಲು ನಾನು ಎಲ್ಲಾ ಸಂಸದರನ್ನ ವಿನಂತಿಸುತ್ತೇನೆ. ಮತ್ತು ಪ್ರಧಾನಮಂತ್ರಿಗಳ ವೇಳಾಪಟ್ಟಿ ಮತ್ತು ಪ್ರಧಾನಿ ಸುಮಾರು 24+16 ಅದು ಎಷ್ಟು? 40 ತಿಂಗಳುಗಳು. 40 ತಿಂಗಳುಗಳಲ್ಲಿ ಯಾವುದಾದರೂ ಒಂದು ವೇಳಾಪಟ್ಟಿಯನ್ನ ತೋರಿಸಿ. ಪ್ರಧಾನಮಂತ್ರಿಯವರು ಎಷ್ಟು ವೇಗವಾಗಿದ್ದಾರೆಂದರೆ, ನೀವು ಯಾವುದೇ ತಿಂಗಳುಗಳನ್ನ ತೆಗೆದುಕೊಳ್ಳಿರಿ, ಅವರು ಅಷ್ಟು ಪ್ರಯಾಣ ಮಾಡಿರುತ್ತಾರೆ. ಇದು ಚುನಾವಣೆಗಳಿಗೆ ಸಂಬಂಧಿಸಿಲ್ಲ. ಸರ್, ಸ್ವಾತಂತ್ರ್ಯದ ನಂತರ ನಮ್ಮ ಪ್ರಧಾನಿ ಸಾರ್ವಜನಿಕರೊಂದಿಗೆ ಸಂಪರ್ಕ ಸಾಧಿಸಲು ಹೆಚ್ಚು ಪ್ರಯಾಣಿಸಿದವರು ಮತ್ತು ನರೇಂದ್ರ ಮೋದಿಯವರನ್ನ ನಾನು ನೋಡಿದ್ದೇನೆ. 2001ರಿಂದ ಅವರು 1 ದಿನ ರಜೆ ತೆಗೆದುಕೊಂಡಿಲ್ಲ ಅಥವಾ ಒಂದೇ ವೆಕೇಶನ್ ತೆಗೆದುಕೊಂಡಿಲ್ಲ. ಅವರು ನಿರಂತರವಾಗಿ ಜನರಿಗಾಗಿ ಕೆಲಸ ಮಾಡುತ್ತಾರೆ. ಅವರು ರಜೆ ತೆಗೆದುಕೊಂಡಿರುವುದನ್ನು ನಾನು ಎಂದಿಗೂ ನೋಡಿಲ್ಲ. ಹಲವು ಬಾರಿ ಅವರನ್ನ ಅನುಕರಿಸಲು ಪ್ರಯತ್ನಿಸುವಾಗ ನನ್ನ ಬಿಪಿ ಹೆಚ್ಚಾಗುತ್ತದೆ. ಮಾನ್ಯರೇ, ಸಂಪೂರ್ಣ ಚರ್ಚೆಯು ಚುನಾವಣಾ ಪ್ರಕ್ರಿಯೆಯ ಸುಧಾರಣೆಯ ಕುರಿತಾಗಿತ್ತು. ನಾನು ಇಂದು ಇದನ್ನ ಪರಿಶೀಲಿಸಿದೆ. ಮಾನ್ಯರೇ, ಇಂದು ಆಯೋಗದಿಂದ ನಾನು ಕೆಲಸವನ್ನ ಪರಿಶೀಲಿಸಿದೆ. ರಹಸ್ಯವಾದದಲ್ಲ. ದಯವಿಟ್ಟು ಅದನ್ನ ಸಮಸ್ಯೆಯನ್ನಾಗಿ ಮಾಡಬೇಡಿ. ಮೇ 2014ರಿಂದ ಪ್ರತಿ ಪಕ್ಷವು ಅವರಿಗೆ ಸಲ್ಲಿಸಿದ ಚುನಾವಣಾ ಸುಧಾರಣಾ ಅರ್ಜಿಗಳ ಸಂಖ್ಯೆಯ ಬಗ್ಗೆ ನಾನು ಅವರನ್ನ ಕೇಳಿದೆ. ಏಕೆಂದರೆ ಚುನಾವಣಾ ಪ್ರಕ್ರಿಯೆಯನ್ನ ಸುಧಾರಿಸುವ ಕಾರ್ಯವಿಧಾನವೇನು, ಚುನಾವಣಾ ಪ್ರಕ್ರಿಯೆಯಲ್ಲಿನ ಸುಧಾರಣೆಗಳನ್ನ ಚುನಾವಣಾ ಆಯೋಗವು ಎಲ್ಲಾ ಪಕ್ಷಗಳೊಂದಿಗೆ ಚರ್ಚಿಸುತ್ತದೆ ಮತ್ತು ಅದನ್ನ ಭಾರತ ಸರ್ಕಾರ ಕಾನೂನು ಸಚಿವಾಲಯಕ್ಕೆ ಕಳುಹಿಸುತ್ತದೆ. ತದನಂತರ ಕಾನೂನು ಸಚಿವಾಲಯವು ಅದರಿಂದ ಒಂದು ಕಾನೂನನ್ನ ರೂಪಿಸುತ್ತದೆ ಮತ್ತು ಅದನ್ನು ಸದನಕ್ಕೆ ಪ್ರಸ್ತುತಪಡಿಸುತ್ತದೆ. ಇದು ಪ್ರಕ್ರಿಯೆ. ಆದ್ದರಿಂದ ತುಂಬಾ ಗದ್ದಲ ಸೃಷ್ಟಿಯಾಗಿದೆ.
ಆದ್ದರಿಂದ ಕಾಂಗ್ರೆಸ್ ಪಕ್ಷವು ಚುನಾವಣಾ ಪ್ರಕ್ರಿಯೆಯನ್ನು ಸುಧಾರಿಸಲು ಹಲವಾರು ಸಲಹೆಗಳನ್ನು ಕಳುಹಿಸಿರಬಹುದು ಎಂದು ನಾನು ಭಾವಿಸಿದ್ದೆ. ನಾನು ಅವುಗಳ ಬಗ್ಗೆ ವಿಚಾರಿಸಿದ್ದೇನೆ, ಚರ್ಚಿಸುತ್ತೇನೆ ಎಂದು ಭಾವಿಸಿದೆ. ಇದರಲ್ಲಿ ರಹಸ್ಯವೇನು? ಹಾಗಾಗಿ ನಾನು ಕೇಳಿದ ಮತ್ತು ನನಗೆ ಒಂದು ರಹಸ್ಯ ತಿಳಿಯಿತು. ಮೇ 2014ರಿಂದ ಇಂದಿನವರೆಗೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಸುಧಾರಣೆಗಳಿಗಾಗಿ ಕಾಂಗ್ರೆಸ್ ಪಕ್ಷದಿಂದ ಚುನಾವಣಾ ಆಯೋಗಕ್ಕೆ ಒಂದೇ ಒಂದು ಸಲಹೆಯೂ ಬಂದಿಲ್ಲ. ನನ್ನ ಹೇಳಿಕೆಗೆ ನಾನು ದೃಢವಾಗಿ ಬದ್ಧನಾಗಿದ್ದೇನೆ. ನರೇಂದ್ರ ಮೋದಿ ಸರ್ಕಾರ ರಚನೆಯಾದಾಗಿನಿಂದ ಕಾಂಗ್ರೆಸ್ ಪಕ್ಷವು ಚುನಾವಣಾ ಆಯೋಗಕ್ಕೆ ಒಂದೇ ಒಂದು ಚುನಾವಣಾ ಸುಧಾರಣೆಯನ್ನ ಪ್ರಸ್ತಾಪ ಮಾಡಿಲ್ಲ. ಮಾನ್ಯರೇ, ಅವರು ಅವರನ್ನ ಭೇಟಿ ಮಾಡಲು ಹಲವಾರು ಬಾರಿ ಹೋಗಿದ್ದಾರೆ. ನಾನು ಅವರ ಪತ್ರಿಕಾಗೋಷ್ಠಿಯನ್ನು ಸಹ ನೋಡಿದ್ದೇನೆ. ಅವರ ಪತ್ರಿಕಾಗೋಷ್ಠಿಯು ಚುನಾವಣೆ ನಡೆಯುತ್ತಿರುವ ಸಮಯದಲ್ಲಿ ತಮ್ಮ ವಿವಾದಗಳನ್ನು ಎತ್ತುವ ಬಗ್ಗೆ ಮಾತ್ರ. ಚುನಾವಣಾ ಸುಧಾರಣೆಗಳು ಚುನಾವಣೆಗೆ ಮೊದಲು ಚುನಾವಣೆಗೆ ನಿಯಮಗಳನ್ನು ರೂಪಿಸುವಾಗ ಕೇಳಲಾಗುತ್ತದೆ. ಆ ಉದ್ದೇಶಕ್ಕಾಗಿ ಎಲ್ಲಾ ಪಕ್ಷಗಳಿಗೆ ಪತ್ರಗಳನ್ನು ಕಳುಹಿಸಲಾಗುತ್ತದೆ. ಯಾರಾದರೂ ಬೇಡಿಕೆಗಳನ್ನು ಹೊಂದಿದ್ದರೆ ಅದಕ್ಕಾಗಿ ಸಮಯವನ್ನು ಸಹ ನೀಡಲಾಗುತ್ತೆ. ಇವು ಎರಡು ವಿಭಿನ್ನ ವಿಷಯಗಳು. ಮಾನ್ಯರೇ, ನಿನ್ನೆ ವಿರೋಧ ಪಕ್ಷದ ನಾಯಕರು 3 ಪ್ರಶ್ನೆಗಳನ್ನು ಕೇಳಿದ್ದರು ಮತ್ತು 4 ಸಲಹೆಗಳನ್ನು ನೀಡಿದರು. ಮೊದಲ ಪ್ರಶ್ನೆ, ಚುನಾವಣಾ ಆಯುಕ್ತರ ಆಯ್ಕೆ ಸಮಿತಿಯಿಂದ ಮುಖ್ಯ ನ್ಯಾಯಾಧೀಶರನ್ನ ಏಕೆ ತೆಗೆದುಹಾಕಲಾಯಿತು? ಎರಡನೇ ಪ್ರಶ್ನೆ, ಚುನಾವಣಾ ಆಯೋಗಕ್ಕೆ ಸಂಪೂರ್ಣ ವಿನಾಯಿತಿ ನೀಡಲು ಡಿಸೆಂಬರ್ 2003ರಲ್ಲಿ ಕಾನೂನನ್ನ ಏಕೆ ಬದಲಿಸಲಾಯಿತು? ಮತ್ತು ಮೂರನೇ ಪ್ರಶ್ನೆ, ಸಿಸಿಟಿವಿ ದೃಶ್ಯಾವಳಿಗಳನ್ನ 45 ದಿನಗಳಲ್ಲಿ ನಾಶ ಮಾಡುವ ನಿಯಮವನ್ನ ಏಕೆ ತರಲಾಯಿತು? ಇದು ಕಾನೂನಲ್ಲ, ಚುನಾವಣಾ ಆಯೋಗದ ಸುತ್ತೋಲೆ. ಆದರೆ ಸರಿ, ಅವರು ಹೀಗೆ ಏಕೆ ಮಾಡುತ್ತಿದ್ದಾರೆಂದು ನನಗೆ ಅರ್ಥವಾಗಿದೆ. ಮಾನ್ಯರೇ, ಇವುಗಳಲ್ಲಿ ನಾನು ಮೊದಲ ಪ್ರಶ್ನೆಗೆ ಉತ್ತರಿಸಲು ಬಯಸುತ್ತೇನೆ. ಮಾನ್ಯರೇ, ದಯವಿಟ್ಟು ನನ್ನ ಮಾತನ್ನ ಸಂಪೂರ್ಣವಾಗಿ ಆಲಿಸಿ, ಆನಂತರ ಆಕ್ಷೇಪಣೆಗಳನ್ನು ಸಲ್ಲಿಸಿ. ಏಕೆಂದರೆ ನಾನು ಹಿಂದಿನದನ್ನು ಮತ್ತೆ ವಿವರಿಸದೆ ವರ್ತಮಾನಕ್ಕೂ ಉತ್ತರಿಸುತ್ತೇನೆ. ಈ ದೇಶದಲ್ಲಿ 73 ವರ್ಷಗಳ ಕಾಲ ಚುನಾವಣಾ ಆಯೋಗದ ನೇಮಕಾತಿಗೆ ಯಾವುದೇ ಕಾನೂನು ಇರಲಿಲ್ಲ. ಎಲ್ಲಾ ಗೌರವಾನ್ವಿತ ಸದಸ್ಯರೇ, ನನ್ನ ಮಾತನ್ನ ಎಚ್ಚರಿಕೆಯಿಂದ ಆಲಿಸಿ. 73 ವರ್ಷಗಳ ಕಾಲ ಆಯುಕ್ತರನ್ನ ನೇಮಿಸಲು ಯಾವುದೇ ಕಾನೂನು ಇರಲಿಲ್ಲ. ಪ್ರಧಾನಮಂತ್ರಿ ನೇರವಾಗಿ ನೇಮಕಾತಿಗಳನ್ನ ಮಾಡಿದ್ರು. ಇಲ್ಲಿಯವರೆಗೆ ನೇಮಕಗೊಂಡ ಎಲ್ಲಾ ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರನ್ನ ಇದೇ ರೀತಿಯಲ್ಲಿ ನೇಮಿಸಲಾಗಿದೆ ಎಂದು ನಾನು ಇಂದು ಇಡೀ ರಾಷ್ಟ್ರಕ್ಕೆ ಹೇಳಲು ಬಯಸುತ್ತೇನೆ. ನಾನು ನಂತರ 2003ರ ಕಾನೂನಿಗೆ ಬರುತ್ತೇನೆ. 1950ರಿಂದ 1989ರವರೆಗೆ ಚುನಾವಣಾ ಆಯೋಗವು ಏಕಸದಸ್ಯ ಸಂಸ್ಥೆಯಾಗಿತ್ತು. ನಿಬಂಧನೆ ಏನು? ಯಾವುದೇ ಕಾನೂನು ಇರಲಿಲ್ಲ. ಪ್ರಧಾನಿಯವರು ರಾಷ್ಟ್ರಪತಿಗಳಿಗೆ ಫೈಲ್ ಕಳಿಸ್ತಾ ಇದ್ರು ಮತ್ತು ರಾಷ್ಟ್ರಪತಿಗಳು ಅಧಿಸೂಚನೆಯನ್ನ ಹೊರಡಿಸುತ್ತಿದ್ದರು. ಆ ಸಮಯದಲ್ಲಿ ಅದು ಅವರಿಗೆ ಸರಿ ಹೊಂದಿದ್ದರಿಂದ ಮಾತ್ರ ಅದು ಉತ್ತಮ ವ್ಯವಸ್ಥೆಯಾಗಿತ್ತೆ. ಇಲ್ಲ, ನಾನು ಅದರ ಬಗ್ಗೆ ಕೇಳುತ್ತಿಲ್ಲ, ಆಯ್ಕೆ ಪ್ರಕ್ರಿಯೆಯ ಬಗ್ಗೆ ಕೇಳುತ್ತಿದ್ದೇನೆ. ಮಾನ್ಯರೇ, 55 ವರ್ಷಗಳ ಕಾಲ ಪ್ರಧಾನಿಯೊಬ್ಬರೇ ಚುನಾವಣಾ ಆಯೋಗದ ಆಯುಕ್ತರನ್ನ ನೇಮಿಸಿದ್ರು. ಆಗ ಯಾರೂ ಪ್ರಶ್ನೆ ಎತ್ತಲಿಲ್ಲ. ಆದರೆ ನರೇಂದ್ರ ಮೋದಿ ಅದನ್ನ ಮಾಡಿದಾಗ ಅವರು ಪ್ರಶ್ನೆಗಳನ್ನು ಎತ್ತುತ್ತಾರೆ. ಆದರೂ ನಾವು ಅದನ್ನ ಮಾಡಲಿಲ್ಲ ಸರ್. ನಂತರ 1989ರಿಂದ 1991ರವರೆಗೆ ಚುನಾವಣಾ ಆಯುಕ್ತರು ಅವರ ಮಾತನ್ನ ಕೇಳದಿದ್ದಾಗ ಅವರು ಮೊದಲ ಬಾರಿಗೆ ಆ ವ್ಯವಸ್ಥೆಯನ್ನು ಮುರಿದು ಚುನಾವಣಾ ಆಯೋಗ ಬಹುಸದಸ್ಯ ಆಯುಕ್ತರನ್ನ ಹೊಂದುವಂತೆ ಮಾಡಿದರು. ಬಿಹಾರ ಚುನಾವಣೆಗೋಸ್ಕರ ಇದು ಸಂಭವಿಸಲಿಲ್ಲ. ಆಗಲೂ ಪ್ರಧಾನಿಯವರ ಫೈಲ್ ಮೂಲಕ ನೇಮಕಾತಿಗಳನ್ನ ಮಾಡಲಾಗುತ್ತಿತ್ತು. ಆದರೆ 21 ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಮತ್ತು 29 ಜನರನ್ನ ಈ ರೀತಿ ನೇಮಿಸಲಾಗಿದೆ. ಯಾವುದೇ ಪ್ರಧಾನಿಯನ್ನ ಹೊರಗಿಡಲಾಗಿಲ್ಲ. ಕಾಂಗ್ರೆಸ್ ಪಕ್ಷವೇ ಈ ಸಂಪ್ರದಾಯವನ್ನ ಸೃಷ್ಟಿಸಿದೆ. ಈ ಕಾನೂನನ್ನ ಕಾಂಗ್ರೆಸ್ ಪಕ್ಷವೇ ಮಾಡಿದೆ. ಆದರೆ ಇಂದು ಅವರು ನಮ್ಮ ಮೇಲೆ ಆರೋಪ ಮಾಡಲು ಬಯಸುತ್ತಾರೆ. ಅವರು ಮತಕಳ್ಳತನ ಅಂತ ಹೇಳ್ತಾ ಇದ್ದಾರೆ. ಮತಕಳ್ಳತನವನ್ನ ಪದೇ ಪದೇ ಹೇಳೋದ್ರಿಂದ ಅದು ನಿಜ ಆಗೋದಿಲ್ಲ. ದೇಶದ ಜನರು ನಮ್ಮ ಮಾತನ್ನ ಕೇಳುತ್ತಾರೆ ಮತ್ತು ನಾವು ಉತ್ತರಗಳನ್ನ ನೀಡುತ್ತೇವೆ. 1950ರಿಂದ 2023ರವರೆಗೆ ಯಾವುದೇ ಕಾನೂನು ಇರಲಿಲ್ಲ. ನಂತರ 2023ರಲ್ಲಿ ಅನು ಪರನ್ವಾಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಪ್ರಕರಣದಲ್ಲಿ ಚುನಾವಣಾ ಆಯೋಗಕ್ಕೆ ನೇಮಕಾತಿಗಳು ಸ್ವಲ್ಪ ಹೆಚ್ಚು ಪಾರದರ್ಶಕವಾಗಿರಬೇಕು ಎಂದು ಸುಪ್ರೀಂ ಕೋರ್ಟ್ ಹೇಳಿತು. ಇದು ಕೇವಲ ಸಲಹೆ ಆಗಿತ್ತು, ಇದು ಆದೇಶವಲ್ಲ. ನಮ್ಮ ಸಾಲಿಸಿಟರ್ ಜನರಲ್ ಒಪ್ಪಿಗೆ ನೀಡಿದರು ಮತ್ತು ಕಾನೂನು ಮಾಡಲು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಚುನಾವಣಾ ಆಯೋಗದೊಂದಿಗೆ ಸಮಾಲೋಚನೆ ಅಗತ್ಯವಿರುತ್ತದೆ ಎಂದು ಹೇಳಿದರು. ಕೋರ್ಟ್ ಹೇಳಿತು. ನಾವು ಒಪ್ಪಿದರೆ ತೀರ್ಪು ಮತ್ತು ವಾದಗಳನ್ನು ಓದಿದ ನಂತರ ನಾನು ಇದನ್ನ ಹೇಳುತ್ತಿದ್ದೇನೆ. ನಾವು ಒಪ್ಪಿದರೆ ಕಾನೂನು ರೂಪಿಸುವವರೆಗೆ ಭಾರತದ ಮುಖ್ಯ ನ್ಯಾಯಾಧೀಶರು ಪ್ರಧಾನಿಗಳು ಮತ್ತು ವಿರೋಧ ಪಕ್ಷದ ನಾಯಕರನ್ನ ಒಳಗೊಂಡ ಸದಸ್ಯರ ಸಮಿತಿಯ ಭಾಗವಾಗಿರಬೇಕು ಅಂತ ಹೇಳಿತು. ನಮಗೆ ಯಾವುದೇ ಸಮಸ್ಯೆ ಇರಲಿಲ್ಲ.
ನಾವು ಒಪ್ಪಿದ್ದೇವೆ. ಅದು ವಿರೋಧ ಪಕ್ಷದ ನಾಯಕ, ಪ್ರಧಾನಿ ಮತ್ತು ಮುಖ್ಯ ನ್ಯಾಯಮೂರ್ತಿಯನ್ನ ಒಳಗೊಂಡಿತ್ತು ಮತ್ತು 2023ರಲ್ಲಿ ಕಾನೂನು ರಚಿಸಲಾಯಿತು. ಕಾನೂನು ಏನು ಹೇಳುತ್ತದೆ? ವಿರೋಧ ಪಕ್ಷದ ನಾಯಕ, ಪ್ರಧಾನಿ ಮತ್ತು ಸ್ವತಃ ಪ್ರಧಾನಿ ಆಯ್ಕೆ ಮಾಡಿದ ಸಚಿವರು ಇರುತ್ತಾರೆ ಎಂದು. ಈ ಮೂವರು ಒಟ್ಟಿಗೆ ಕುಳಿತು ಚುನಾವಣಾ ಆಯುಕ್ತರು ಮತ್ತು ಮುಖ್ಯ ಚುನಾವಣಾ ಆಯುಕ್ತರು ಯಾರು ಎಂಬುದನ್ನ ಅರ್ಹತೆಯ ಆಧಾರದ ಮೇಲೆ ನಿರ್ಧರಿಸುತ್ತಾರೆ. ನಮ್ಮ ಕಾಲದಲ್ಲಿ ಪ್ರಕ್ರಿಯೆಯು ಹೆಚ್ಚು ಪಾರದರ್ಶಕವಾಗಿದೆ. ನಮ್ಮ ಪಾಲು ಕೇವಲ 33% ಇದೆ. ಕನಿಷ್ಠ ಅವರು 33% ಪಾಲನ್ನ ಹೊಂದಿದ್ದಾರೆ. ಮೊದಲು ನಮಗೆ ಯಾವುದೇ ಪಾಲು ಇರಲಿಲ್ಲ. ಇದನ್ನ ದಾಖಲೆಯಲ್ಲಿ ಹಾಕಬೇಕು. 2012ರಲ್ಲಿ ಮುಖ್ಯ ಚುನಾವಣಾಧಿಕಾರಿ ನೇಮಕಾತಿ ನೀತಿಯನ್ನ ನಿರ್ಧರಿಸಬೇಕಾದಾಗ ಅಡ್ವಾಣಿಯವರು ಪತ್ರ ಬರೆದು ಸರಿಯಾದ ವ್ಯವಸ್ಥೆಯನ್ನ ರಚಿಸಬೇಕೆಂದು ಸೂಚಿಸಿದ್ದರು. ಆದರೆ ಯಾವುದೇ ವ್ಯವಸ್ಥೆಯನ್ನ ರಚಿಸಲಾಗಿಲ್ಲ. ಅವರು ನೇರವಾಗಿ ವಿ.ಎಸ್. ಸಂಪತ್ ಅವರನ್ನ ಚುನಾವಣಾ ಆಯುಕ್ತರನ್ನಾಗಿ ಮಾಡಿದರು ಮತ್ತು ನಂತರ ಅವರ ನೇಮಕಾತಿಗಳನ್ನು ನೋಡಿ ತುರ್ತು ಪರಿಸ್ಥಿತಿಯಲ್ಲಿ ನವೀನ್ ಚಾವ್ಲಾ ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಯಿತು. ಆದರೆ ಅವರು ತಟಸ್ಥರಲ್ಲ ಎಂದು ಶಾ ಆಯೋಗವು ಟೀಕಿಸಿತು. ಹಾಲಿ ಮುಖ್ಯ ಚುನಾವಣಾ ಆಯುಕ್ತ ಗೋಪಾಲಸ್ವಾಮಿಯವರು ಅವರ ವಿರುದ್ಧ ಪಕ್ಷಪಾತದ ಪುರಾವೆಗಳನ್ನು ಕಳುಹಿಸಿದರು. ಅವರು ಅದನ್ನು ತಿರಸ್ಕರಿಸಿದರು. ಅವರು ಕೇಳಲಿಲ್ಲ. ನಮ್ಮ ಕಾಲದಲ್ಲಿ ಅಂತಹ ವಿಷಯ ಎಂದಿಗೂ ಸಂಭವಿಸಿಲ್ಲ. ನಮ್ಮ ಕಾಲದಲ್ಲಿ ಆಕ್ಷೇಪಣೆಗಳು ವ್ಯಕ್ತವಾಗುತ್ತವೆ, ಆದರೆ ಪಕ್ಷಪಾತದ ಪುರಾವೆಗಳನ್ನು ಯಾರು ನಿರ್ಲಕ್ಷಿಸಿದರು? ಮತ್ತು 66% ವರ್ಸಸ್ 33%ಗೆ ಸಂಬಂಧಿಸಿದಂತೆ ಇಬ್ಬರು ಜನರು ಒಂದು ಕಡೆ ಕುಳಿತುಕೊಳ್ಳುತ್ತಾರೆ ಮತ್ತು ನಾವು ಒಬ್ಬರೇ ಒಂದು ಕಡೆ ಎಂದು ಅವರು ಹೇಳುತ್ತಾರೆ. ನಾವು ಅದನ್ನ ನಿರ್ಧರಿಸೋದಿಲ್ಲ. 140 ಕೋಟಿ ಜನರು ಅದನ್ನ ನಿರ್ಧರಿಸುತ್ತಾರೆ. 140 ಕೋಟಿ ಜನರು ಯಾರು ಎಲ್ಲಿ ಕುಳಿತುಕೊಳ್ಳುತ್ತಾರೆ ಎಂದು ನಿರ್ಧರಿಸುತ್ತಾರೆ. ಅವರು ನಿಮ್ಮ ಪರವಾಗಿ ನಿರ್ಧರಿಸಿದರೆ ನೀವು ಸಹ 66% ಆಗುತ್ತೀರಿ. ಆದರೆ ನೀವು 100% ಅನ್ನ ಬಿಟ್ಟು ಹೋಗಿದ್ದೀರಿ. ನಾವು ಅದನ್ನ 33%ಗೆ ಹೆಚ್ಚಿಗೆ ಮಾಡಿದ್ದೇವೆ. ಅವರು ಅಂತಹ ಪ್ರಶ್ನೆಗಳನ್ನ ಏಕೆ ಎತ್ತುತ್ತಾರೆ? ಅವರು ಏನು ಮಾತನಾಡಿದರೂ ಅದು ದೈವಿಕ ಸತ್ಯ ಎಂದು ಭಾವಿಸುತ್ತಾರೆ. ಅದು ಆ ರೀತಿಯಲ್ಲಿ ನಡೆಯೋದಿಲ್ಲ. ಪ್ರತಿಯೊಂದು ಅಂಶಕ್ಕೂ ತರ್ಕವಿದೆ. ತಮ್ಮ ಭಾಷಣಗಳನ್ನ ಸಿದ್ಧಪಡಿಸುವವರು ಸರಿಯಾಗಿ ಸಂಶೋಧನೆ ಮಾಡೋದಿಲ್ಲ. ಮಾನ್ಯರೇ, ಚುನಾವಣಾ ಆಯೋಗವು 45 ದಿನಗಳ ನಂತರ ಸಿಸಿಟಿವಿ ದೃಶ್ಯಾವಳಿಗಳನ್ನ ನಾಶ ಮಾಡಲು ನಿರ್ಧರಿಸಿದೆ ಎಂದು ಅವರು ಆಕ್ಷೇಪ ಮಾಡಿದರು. 1951ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯ ಸೆಕ್ಷನ್ 81ರ ಪ್ರಕಾರ ಅಭ್ಯರ್ಥಿಯನ್ನ ಚುನಾಯಿತ ಎಂದು ಘೋಷಿಸಿದ ನಂತರ 45 ದಿನಗಳಲ್ಲಿ ಚುನಾವಣಾ ಅರ್ಜಿಯನ್ನ ಸಲ್ಲಿಸಬಹುದು. 45 ದಿನಗಳ ನಂತರ ಅದನ್ನ ಪರಿಶೀಲಿಸಲಾಗುವುದಿಲ್ಲ. ಈ ನಿಯಮವನ್ನ 1991ರಲ್ಲಿ ಮಾಡಲಾಯಿತು. ಆ ಸಮಯದಲ್ಲಿ ಯಾವುದೇ ಸಿಸಿಟಿವಿ ದೃಶ್ಯಾವಳಿ ಇರಲಿಲ್ಲ. ನಂತರ ಸುತ್ತೋಲೆಯ ಮೂಲಕ ಸಿಸಿಟಿವಿ ದೃಶ್ಯಾವಳಿಗಳನ್ನ ಸೇರಿಸಲಾಯಿತು. ಚುನಾವಣಾ ಆಯೋಗ ಏನು ಮಾಡಿದೆ? ಅವರು ಸಿಸಿಟಿವಿ ದೃಶ್ಯಾವಳಿ ನಿಯಮವನ್ನ 1951ರ ಕಾಯ್ದೆಯ ಸೆಕ್ಷನ್ 80ರೊಂದಿಗೆ ಜೋಡಿಸಿದರು. ಅಂದ್ರೆ 45 ದಿನಗಳ ನಂತರ ಕಾಯ್ದೆಯು ಯಾವುದೇ ವಿವಾದವನ್ನ ಅನುಮತಿಸಿದ್ದರೆ ಸಿಸಿಟಿವಿ ದೃಶ್ಯಾವಳಿಗಳನ್ನ 45 ದಿನಗಳಿಗಿಂತ ಹೆಚ್ಚು ಕಾಲ ಏಕೆ ಇಡಬೇಕು? ಅವರಿಗೆ ಈ ಮೂಲಭೂತ ತಿಳುವಳಿಕೆ ಇಲ್ಲದಿದ್ದರೆ ನಾನು ಏನು ಮಾಡಬಹುದು ಸರ್? ಯಾರಿಗಾದರೂ ತಕ್ಷಣವೇ ಪೂರ್ಣ ತಿಳುವಳಿಕೆ ನೀಡಲು ಇಲ್ಲಿ ಯಾವುದೇ ಸೂಜಿ ಮದ್ದು ಇಲ್ಲ. ಸರ್, ಈ ಸೆಕ್ಷನ್ 81 1951ರಿಂದಲೂ ಅಸ್ತಿತ್ವದಲ್ಲಿದೆ. ಮೊದಲು ಕಾಗದದ ಮತಪತ್ರಗಳು ಇದ್ದವು. ಆದ್ರಿಂದ ಈ ನಿಯಮವು ಕಾಗದಕ್ಕೂ ಅನ್ವಯಿಸುತ್ತಿತ್ತು. ಈಗ ಸಿಸಿಟಿವಿ ಕ್ಯಾಮೆರಾಗಳು ಅಸ್ತಿತ್ವದಲ್ಲಿವೆ. ಆದ್ದರಿಂದ ಸಿಸಿಟಿವಿ ದೃಶ್ಯಗಳನ್ನು ಸೇರಿಸಲಾಗಿದೆ. ಸಿಸಿಟಿವಿ ದೃಶ್ಯಾವಳಿಗಳನ್ನ ಪ್ರಕ್ರಿಯೆಗೆ ಸೇರಿಸಿದಾಗ ಚುನಾವಣಾ ಆಯೋಗವು ಸಿಸಿಟಿವಿ ರೆಕಾರ್ಡಿಂಗ್ಗಳು ಸಾಂವಿಧಾನಿಕ ದಾಖಲೆಗಳಲ್ಲ ಎಂದು ಸ್ಪಷ್ಟವಾಗಿ ಹೇಳಿದೆ ಎಂದು ಅವರು ಹೇಳಿದರು. ಅವು ಆಂತರಿಕ ನಿರ್ವಹಣೆಗಾಗಿ. ಯಾವುದರ ಆಂತರಿಕ ನಿರ್ವಹಣೆ? ಚುನಾವಣೆಗಳು ನಡೆದ ನಂತರ ಮತದಾನ ಸರಿಯಾಗಿಲ್ಲ ಎಂದು ಮರು ಮತದಾನಕ್ಕೆ ಅರ್ಜಿ ಸಲ್ಲಿಸಿದರೆ ಚುನಾವಣಾ ಆಯೋಗವು ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಬಹುದು ಮತ್ತು ನಿರ್ಧರಿಸಬಹುದು. ಮೊದಲು ಅವರು ಅದನ್ನ ತಮ್ಮದೇ ಆದ ಮೌಲ್ಯಮಾಪನದ ಆಧಾರದ ಮೇಲೆ ಆಧರಿಸಿದ್ದರು. ಈಗ ತಂತ್ರಜ್ಞಾನವನ್ನ ಅಳವಡಿಸಿಕೊಂಡಿದ್ದಾರೆ. ಈಗ ಸರ್, ಅದು ಕೇವಲ ಆಂತರಿಕ ನಿರ್ವಹಣೆಯ ವಿಷಯವಾಗಿದೆ. ಆದರೂ ನಾನು ಚುನಾವಣಾ ಆಯೋಗದ ನಿರ್ಧಾರವನ್ನ ವಿವರಿಸುತ್ತೇನೆ. ಸಾಮಾನ್ಯ ಜನರಿಗೂ ಪ್ರವೇಶವಿರಬೇಕು ಎಂದು ಚುನಾವಣಾ ಆಯೋಗ ಹೇಳಿದೆ. ಒಂದು ನಿಯಮವನ್ನ ಮಾಡಲಾಗಿದೆ. ಯಾವುದೇ ವ್ಯಕ್ತಿ 45 ದಿನಗಳಲ್ಲಿ ಹೈಕೋರ್ಟ್ಗೆ ಹೋಗಿ ಸಿಸಿಟಿವಿ ದೃಶ್ಯಾವಳಿಗಾಗಿ ಆದೇಶವನ್ನ ಪಡೆಯಬಹುದು. ಈಗ ಅವರು ಹೇಳುತ್ತಾರೆ, ತೀರ್ಪು 45 ದಿನಗಳಲ್ಲಿ ಬರದಿದ್ದರೆ ಏನು? ಹೈಕೋರ್ಟ್ ಚುನಾವಣಾ ಆಯೋಗಕ್ಕೆ ದೃಶ್ಯಾವಳಿಗಳನ್ನ ನಾಶ ಮಾಡದಂತೆ ಸುಲಭವಾಗಿ ಆದೇಶಿಸಬಹುದು. ಮಾನ್ಯರೇ, ರಾಜಕೀಯ ಪಕ್ಷಗಳಿಗೂ ಇದರ ಲಭ್ಯತೆ ಹೊಂದಲು ಅವರು ಒಂದು ಅವಕಾಶವನ್ನ ನೀಡಿದ್ದಾರೆ. ಆದ್ದರಿಂದ ರಾಜಕೀಯ ಪಕ್ಷಗಳು 45 ದಿನಗಳಲ್ಲಿ ಚುನಾವಣೆಯನ್ನ ಪ್ರಶ್ನಿಸಬೇಕು. ಯಾವುದೇ ಚುನಾವಣೆಯನ್ನ ಪ್ರಶ್ನಿಸಿದರೆ ಚುನಾವಣಾ ಆಯೋಗವು ನಿಯಮಗಳ ಪ್ರಕಾರ ಅದರ ಸಿಸಿಟಿವಿ ದೃಶ್ಯಾವಳಿಗಳನ್ನ ಉಳಿಸಿಕೊಳ್ಳುತ್ತದೆ.
ಮಾನ್ಯರೇ, ಅವರು ಯಾವುದೇ ಕಾರ್ಯವಿಧಾನಗಳನ್ನು ಓದುವುದಿಲ್ಲ. ನಂತರ ರಾಜಕೀಯ ಏಜೆಂಟ್ಗಳ ಪ್ರವೇಶದ ಬಗ್ಗೆ. ಮಾನ್ಯರೇ, ರಾಜಕೀಯ ಏಜೆಂಟ್ಗಳು ಸಹ ಹೈಕೋರ್ಟ್ ಮೂಲಕ ಅದನ್ನು ಪಡೆಯಬಹುದು. ಆದರೆ ಅವರು ಏನನ್ನೂ ಮಾಡುವುದಿಲ್ಲ. ಅವರು ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸುವುದಿಲ್ಲ ಅಥವಾ ಚುನಾವಣಾ ಆಯೋಗಕ್ಕೆ ಹೋಗೋದಿಲ್ಲ. ಬದಲಾಗಿ ಪತ್ರಿಕಾಗೋಷ್ಠಿಗಳನ್ನು ನಡೆಸಲು ಅವರು ಸಿಸಿಟಿವಿ ದೃಶ್ಯಾವಳಿಗಳನ್ನು ನೆಪವಾಗಿ ಬಳಸುತ್ತಾರೆ. ತದನಂತರ ಲಕ್ಷಾಂತರ ಜನರು ಯಾವುದೇ ಕಾರಣವಿಲ್ಲದೆ ಸಿಸಿಟಿವಿ ದೃಶ್ಯಾವಳಿಗಳನ್ನು ಕೇಳಲು ಪ್ರಾರಂಭಿಸುತ್ತಾರೆ. ಚುನಾವಣಾ ಆಯೋಗವು ಅದನ್ನ ಪ್ರತಿಯೊಬ್ಬ ವ್ಯಕ್ತಿಗೂ ಹೇಗೆ ಒದಗಿಸಬಹುದು? ಈಗ ಏನಾಯಿತು? ಅವರು ಪತ್ರಿಕಾಗೋಷ್ಠಿಯ ಮೂಲಕ ಎಲ್ಲವನ್ನೂ ಸಾಧಿಸಲು ಬಯಸುತ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಅವರು ಏನು ಹೇಳುತ್ತಾರೋ ಅದು ಸಾಂವಿಧಾನಿಕ ನಿಬಂಧನೆಗಳ ಅಡಿಯಲ್ಲಿ ಬರುತ್ತದೆ ಎಂದು ಅವರು ಭಾವಿಸುತ್ತಾರೆ. ಅದು ಆ ರೀತಿ ನಡೆಯೋದಿಲ್ಲ. ಪತ್ರಿಕಾಗೋಷ್ಠಿಯ ಬದಲು ಅವರಿಗೆ ಸಮಸ್ಯೆ ಇದ್ದರೆ ಅರ್ಜಿಯನ್ನು ಸಲ್ಲಿಸಿ, ಅವುಗಳನ್ನು ತಕ್ಷಣವೇ ಪರಿಹರಿಸಲಾಗುತ್ತದೆ. ಆದರೆ ಅವರು ಯಾವುದೇ ಅರ್ಜಿಯನ್ನು ಸಲ್ಲಿಸೋದಿಲ್ಲ. ಅವರು ನ್ಯಾಯಾಲಯಕ್ಕೆ ಹೋಗೋದಿಲ್ಲ. ಅವರು ಚುನಾವಣಾ ಆಯೋಗಕ್ಕೂ ಹೋಗೋದಿಲ್ಲ. ಆದರೆ ಅವರು ಮತಕಳ್ಳತನ ಎಂದು ಕೇವಲ ಬೊಬ್ಬೆ ಹೊಡೆಯುತ್ತಾರೆ. ಮಾನ್ಯರೇ, ಇದು ಹೀಗೆ ಕೆಲಸ ಮಾಡೋದಿಲ್ಲ. ಈ ದೇಶ ಹೀಗೆ ನಡೆಯಲು ಸಾಧ್ಯವಿಲ್ಲ. ಅವರು ಪ್ರಜಾಪ್ರಭುತ್ವವನ್ನ ಹಾಳು ಮಾಡಲು ಸಾಧ್ಯವಿಲ್ಲ. ಮತ್ತು ಎಲ್ಲರೂ ಸರಿಯಾದ ಭಾಷಣವನ್ನ ಹೇಗೆ ತಯಾರಿಸಬೇಕೆಂದು ಕಲಿಯಬೇಕು. ಮಾನ್ಯ ಸ್ಪೀಕರ್ ಅವರೇ, ಅವರು 2003ರಲ್ಲಿ ಕಾನೂನನ್ನ ಅಂಗೀಕರಿಸುವ ಮೂಲಕ ಮುಖ್ಯ ಚುನಾವಣಾ ಅಧಿಕಾರಿಗೆ ವಿನಾಯಿತಿ ನೀಡಲಾಗಿದೆ ಎಂದು ಹೇಳಿದರು. 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆ ಈಗಾಗಲೇ ಭಾರತ ಚುನಾವಣಾ ಆಯೋಗದ ಅಧಿಕಾರಿಗಳಿಗೆ ವಿನಾಯಿತಿ ನೀಡಿದೆ. ಆ ವಿನಾಯಿತಿಯಲ್ಲಿ ಯಾವುದೇ ಹೆಚ್ಚಳವಾಗಿಲ್ಲ. ನಾವು 1950ರ ಜನತಾ ಪ್ರಾತಿನಿಧ್ಯ ಕಾಯ್ದೆಯನ್ನು ಮಾತ್ರ ಪುನರುಚ್ಚರಿಸಿದ್ದೇವೆ. ಸರ್, RPA ಕಾಯ್ದೆಯ ಸೆಕ್ಷನ್ 32 ಮತ್ತು ತಿದ್ದುಪಡಿ ಮಾಡಿದ 1951ರ ಕಾಯ್ದೆಯ ಸೆಕ್ಷನ್ 146C ಚುನಾವಣಾ ಪ್ರಕ್ರಿಯೆಗೆ ಸಂಬಂಧಿಸಿದ ಕ್ರಮಗಳಿಗಾಗಿ ಚುನಾವಣಾ ಆಯೋಗದ ಯಾವುದೇ ಅಧಿಕಾರಿಯ ವಿರುದ್ಧ ಯಾವುದೇ ಪ್ರಕರಣವನ್ನು ದಾಖಲಿಸಲಾಗುವುದಿಲ್ಲ ಎಂದು ಹೇಳುತ್ತದೆ. ಈ ನಿಬಂಧನೆ ಈಗಾಗಲೇ ಅಸ್ತಿತ್ವದಲ್ಲಿದೆ ಮತ್ತು ನಾವು ಅದನ್ನ 2023ರ ಕಾನೂನಿನಲ್ಲಿ ಜೋಡಿಸಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ನಿನ್ನೆ ರಾತ್ರಿ ನಾನು ನನ್ನ ಭಾಷಣವನ್ನ ಸಿದ್ಧಪಡಿಸುತ್ತಿದ್ದಾಗ ಎಲ್ಲವೂ ಇಷ್ಟು ಸ್ಪಷ್ಟವಾಗಿದ್ದರೆ ಅವರು ಈ ವಿಷಯವನ್ನ ಏಕೆ ಎತ್ತುತ್ತಿದ್ದಾರೆ ಎಂದು ನಾನು ನನ್ನನ್ನು ಕೇಳಿಕೊಂಡೆ. ಓದಿದ ನಂತರ ನಾನು ಅದನ್ನ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾದರೆ ಅವರು ಅದನ್ನ ಓದಿರಬೇಕು. ಹಾಗಾದರೆ ಇದನ್ನ ಏಕೆ ಒಂದು ವಿಷಯವಾಗಿ ಎತ್ತಬೇಕು? ನಿಜವಾದ ಸಮಸ್ಯೆ ಎಂದರೆ ಅವರು ಅಕ್ರಮ ನುಸುಳುಕೋರರನ್ನ ಮತದಾರರ ಪಟ್ಟಿಯಲ್ಲಿ ಇರಿಸಿಕೊಳ್ಳಲು ಬಯಸುತ್ತಾರೆ. ಮಾನ್ಯ ಸ್ಪೀಕರ್ಗಳೇ, ಅವರು 200 ಬಾರಿ ಬಹಿಷ್ಕರಿಸಿದರೂ ಈ ದೇಶದಲ್ಲಿ ಒಬ್ಬ ನುಸುಳುಕೋರನಿಗೂ ಮತ ಚಲಾಯಿಸಲು ನಾವು ಅವಕಾಶ ನೀಡುವುದಿಲ್ಲ. ಇದು ನಮ್ಮ NDA ನೀತಿಯಾಗಿದೆ. ಪತ್ತೆ ಅಂದರೆ ಹುಡುಕಾಟ, ಮತದಾರರ ಪಟ್ಟಿಯಿಂದ ಅವರ ಹೆಸರುಗಳನ್ನು ಅಳಿಸಿ ಹಾಕುವುದು ಮತ್ತು ಅವರನ್ನು ಗಡೀಪಾರು ಮಾಡುವುದು. ನಾವು ಸಾಂವಿಧಾನಿಕ ಪ್ರಕ್ರಿಯೆಯ ಮೂಲಕ ಪತ್ತೆ ಮಾಡುತ್ತೇವೆ, ಮತಪಟ್ಟಿಯಿಂದ ಹೆಸರು ಅಳಿಸುತ್ತೇವೆ ಮತ್ತು ಗಡೀಪಾರು ಮಾಡುತ್ತೇವೆ. ಅವರು ಸದನದಿಂದ ಏಕೆ ಹೊರನಡೆದಿದ್ದಾರೆ? ನಾನು ಅವರ ಬಗ್ಗೆ ಅಥವಾ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತನಾಡುತ್ತಿರಲಿಲ್ಲ. ನಾನು ನುಸುಳುಕೋರರನ್ನ ಈ ದೇಶದಿಂದ ಹೊರ ಹಾಕುವ ಬಗ್ಗೆ ಮಾತನಾಡುತ್ತಿದ್ದೆ. ಏನಾಯಿತು ಎಂದು ನೋಡಿ ಸರ್. ನಾನು ಶ್ರೀ ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧೀಜಿ, ಅವರ ತಂದೆ ಸೋನಿಯಾಜಿ ಬಗ್ಗೆ ಅನೇಕ ಆಕ್ಷೇಪಣೆಗಳನ್ನು ಎತ್ತಿದೆ. ಅವರು ಆಗ ಹೊರನಡೆದಿದ್ದರೆ ಅದು ಅರ್ಥಪೂರ್ಣವಾಗಿರುತ್ತಿತ್ತು. ಒಳ ನುಸುಳುಕೋರರನ್ನ ಪ್ರಸ್ತಾಪಿಸಿದಾಗ ಅವರು ಹೊರನಡೆದರು. ಏಕೆಂದರೆ ನಮ್ಮ ನೀತಿ ಪತ್ತೆ ಮಾಡು, ಪಟ್ಟಿಯಿಂದ ಅಳಿಸು, ಗಡೀಪಾರು ಮಾಡು. ಒಳ ನುಸುಳುವಿಕೆಯನ್ನ ಸಾಮಾನ್ಯೀಕರಿಸುವುದು, ಅದನ್ನು ಗುರುತಿಸುವುದು ಮತ್ತು ಅದನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸುವ ಮೂಲಕ ಔಪಚಾರಿಕಗೊಳಿಸುವುದು ಅವರ ನೀತಿಯಾಗಿದೆ. ಆದರೆ ಸರ್, ಅದು ಹೆಚ್ಚು ಕಾಲ ಮುಂದುವರಿಯೋದಿಲ್ಲ. ಇದು ಈ ದೇಶದ ಜನಸಂಖ್ಯೆಗೆ ಗಂಭೀರ ಬೆದರಿಕೆಯಾಗಿದೆ ಎಂದು ನಾನು ನಿಜವಾಗಿಯೂ ನಂಬುತ್ತೇನೆ ಮತ್ತು ಅದು ನನ್ನ ಪಕ್ಷದ ತತ್ವವೂ ಆಗಿದೆ. ಈ ದೇಶವನ್ನ ಹಿಂದೆ ಜನಸಂಖ್ಯೆಯ ಆಧಾರದ ಮೇಲೆ ವಿಭಜಿಸಲಾಗಿದೆ ಮತ್ತು ಭವಿಷ್ಯದ ಪೀಳಿಗೆಯ ಮತ್ತೊಂದು ವಿಭಜನೆಯನ್ನ ನೋಡಬಾರದು ಎಂದು ನಾವು ಬಯಸುತ್ತೇವೆ ಮತ್ತು ಅದಕ್ಕಾಗಿಯೇ ಈ ದೇಶದ ಒಳಗೆ ಒಳ ನುಸುಳುವಿಕೆಯನ್ನ ನಿಲ್ಲಿಸುವುದು ಅತ್ಯಗತ್ಯ. ಮಾನ್ಯ ಸ್ಪೀಕರ್ ಅವರೇ, ಒಳ ನುಸುಳುವಿಕೆ ನಡೆಯುತ್ತಿದೆ ಮತ್ತು ಕೇಂದ್ರ ಸರ್ಕಾರ ಯಾವುದೇ ಜವಾಬ್ದಾರಿಯನ್ನ ತೆಗೆದುಕೊಂಡಿಲ್ಲ ಎಂದು ಅವರು ಹೇಳುತ್ತಾರೆ. ಬಾಂಗ್ಲಾದೇಶದ ಗಡಿಯಲ್ಲಿ ಒಳ ನುಸುಳುವಿಕೆ ನಡೆಯುತ್ತಿದೆ. ಗಡಿಯ ಒಟ್ಟು ಉದ್ದ 2216 ಕಿಲೋಮೀಟರ್. ಅದರಲ್ಲಿ 1653 ಕಿಲೋಮೀಟರ್ ಬೇಲಿ ಹಾಕಲಾಗಿದೆ. ಉಳಿದ 563 ಕಿಲೋಮೀಟರ್ ಎಲ್ಲಿದೆ? ಗೌರವಾನ್ವಿತ ಸ್ಪೀಕರ್ ಅವರೇ, ನಿಮಗೆ ತಿಳಿದಿದೆಯೇ? ಅದು ಬಂಗಾಳ ಎಂಬ ಒಂದೇ ಒಂದು ರಾಜ್ಯದಲ್ಲಿದೆ. ಅಸ್ಸಾಂ, ಮೇಘಾಲಯ, ತ್ರಿಪುರಾ, ಜಮ್ಮು ಮತ್ತು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಮತ್ತು ಗುಜರಾತ್ನಲ್ಲಿ ಗಡಿಯನ್ನು ಬೇಲಿ ಹಾಕಲಾಗಿದೆ. ಬಂಗಾಳ ಮಾತ್ರ ಮುಕ್ತವಾಗಿದೆ. ಇಂದು TMC ಸದಸ್ಯರಿಗೂ ನಾನು ಹೇಳುವುದೇನೆಂದರೆ, ರಾಹುಲ್ ನೇತೃತ್ವದಲ್ಲಿ ಬಿಹಾರದಲ್ಲಿ ಒಳ ನುಸುಳುಕೋರರನ್ನ ರಕ್ಷಿಸಿ ಎಂಬ ಯಾತ್ರೆ ನಡೆಯಿತು. ಅವರು ನಿರ್ನಾಮವಾದರು.
ಅದರಿಂದ ನೀವು ಕೂಡ ಒಳ ನುಸುಳುವವರನ್ನ ರಕ್ಷಿಸಿದರೆ ಬಂಗಾಳದಲ್ಲಿ ಬಿಜೆಪಿಯ ಗೆಲುವು ಖಚಿತ. ಗೌರವಾನ್ವಿತ ಸ್ಪೀಕರ್ ಅವರು ಕೇಳುತ್ತಾರೆ, ಒಳ ನುಸುಳುವಿಕೆ ಏಕೆ ಇದೆ ಎಂದು. ಕಾರಣ, ನೀವು ಗಡಿಗಳ ನಿರ್ಮಾಣಕ್ಕೆ ಅವಕಾಶ ನೀಡೋದಿಲ್ಲ, ನೀವು ಬೇಲಿ ಹಾಕಲು ಅವಕಾಶ ನೀಡೋದಿಲ್ಲ, ಆಗ ಒಳ ನುಸುಳುವಿಕೆ ನಡೆಯುವುದಿಲ್ಲವೇ? ಆಗ್ಲೂ ನಾನು ಕೇಳಲು ಬಯಸುತ್ತೇನೆ, ಒಳ ನುಸುಳುವವನು ಎಲ್ಲಿಗೆ ಹೋಗುತ್ತಾನೆ? ಅವನು ಹಳ್ಳಿಯನ್ನ ಪ್ರವೇಶಿಸುತ್ತಾನೆ. ಪಟುವಾರಿಗೆ ತಿಳಿಯುವುದಿಲ್ಲವೇ? ಪೊಲೀಸ್ ಠಾಣೆ ಸಿಬ್ಬಂದಿಗೆ ತಿಳಿದಿಲ್ಲವೇ? ಅವನನ್ನ ಮತದಾರರ ಪಟ್ಟಿಯಲ್ಲಿ ಸೇರಿಸಲು ಅವನು ಆಧಾರ್ ಕಾರ್ಡ್ ಮತ್ತು ಪಡಿತರ ಚೀಟಿಯನ್ನ ಎಲ್ಲಿ ಪಡೆಯುತ್ತಾನೆ? ಬಂಗಾಳದಲ್ಲಿ. ಅವನನ್ನ ಮತದಾರರ ಪಟ್ಟಿಗೆ ಎಲ್ಲಿ ಸೇರಿಸಲಾಗುತ್ತದೆ? ಬಂಗಾಳದಲ್ಲಿ. ನಿಮಗೆ ಯಾವುದೇ ಜವಾಬ್ದಾರಿ ಇಲ್ಲವೇ? ಗೌರವಾನ್ವಿತ ಸ್ಪೀಕರ್ ಅವರು ರಾಷ್ಟ್ರೀಯ ಭದ್ರತೆಯೊಂದಿಗೆ ಆಟವಾಡುತ್ತಿದ್ದಾರೆ. ಈ ಆಧಾರದ ಮೇಲೆ ನೀವು ಕೆಲವು ಚುನಾವಣೆಗಳನ್ನ ಗೆಲ್ಲಬಹುದು, ಆದರೆ ನೀವು ರಾಷ್ಟ್ರೀಯ ಭದ್ರತೆಯನ್ನ ಅಪಾಯಕ್ಕೆ ಸಿಲುಕಿಸುತ್ತೀರಿ. ಮಾನ್ಯ ಸ್ಪೀಕರ್ ಅವರೇ, ಇಂದು ಬಿಹಾರ ಜನರು ಒಳನುಸುಳುಕೋರರನ್ನ ರಕ್ಷಿಸಿ ಯಾತ್ರೆಯ ವಿರುದ್ಧ ಜನಾದೇಶ ನೀಡುವ ಮೂಲಕ ಉತ್ತಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದು ನಾನು ಹೇಳಲು ಬಯಸುತ್ತೇನೆ. ಮತ್ತು ಬಂಗಾಳವೂ ಸಹ ಹಾಗೆಯೇ ಮಾಡಲಿದೆ. ಮುಂಬರುವ ದಿನಗಳಲ್ಲಿ ಅದು ಸಂಭವಿಸುತ್ತದೆ ಎಂದು ಅವರಿಗೆ ತಿಳಿದಿಲ್ಲ. ಮಾನ್ಯ ಸ್ಪೀಕರ್, ರಾಹುಲ್ ಗಾಂಧೀಜಿ ನಿನ್ನೆ ಎಲ್ಲಾ ಸಾಂವಿಧಾನಿಕ ಸಂಸ್ಥೆಗಳು ಭ್ರಷ್ಟಗೊಂಡಿವೆ ಅಂತ ಹೇಳಿದರು. ನಾನು ದೀರ್ಘವಾಗಿ ಮಾತನಾಡಿದ್ದೇನೆ. ಚುನಾವಣಾ ಆಯೋಗವನ್ನ ನೇಮಿಸುವ ಮೊದಲು ನಿಯಮಗಳು ಯಾವುವು ಇತ್ಯಾದಿ ಎಂದು. ಅವರು RSS ಸಿದ್ಧಾಂತವನ್ನ ನಂಬುವ ಜನರಿಗೆ ಪ್ರಮುಖ ಹುದ್ದೆಗಳನ್ನ ನೀಡಲಾಗುತ್ತದೆ ಎಂದು ಹೇಳಿದರು. ಆಕ್ಷೇಪಣೆ ಏಕೆ? ಅದನ್ನ ನಿಷೇಧಿಸುವ ಕಾನೂನು ಈ ದೇಶದಲ್ಲಿ ಇದೆಯೇ? ಈ ದೇಶದ ಪ್ರಧಾನಿ RSS ಸಿದ್ಧಾಂತವನ್ನ ನಂಬುತ್ತಾರೆ. ಈ ದೇಶದ ಗೃಹ ಸಚಿವರು RSS ಸಿದ್ಧಾಂತದಲ್ಲಿ ನಂಬಿಕೆಯುಳ್ಳವರು. ಮತ್ತು ನಾವು ನಿಮ್ಮ ಕೃಪೆಯಿಂದಲ್ಲ, ಸಾರ್ವಜನಿಕ ಆದೇಶದಿಂದ ಇಲ್ಲಿದ್ದೇವೆ. ಮಾನ್ಯ ಸ್ಪೀಕರ್ ಅವರೇ, ಅವರು ಏನು ಮಾಡಿದ್ದಾರೆಂದು ನಾನು ನಿಮಗೆ ನೆನಪಿಸಲು ಬಯಸುತ್ತೇನೆ. 1969ರಲ್ಲಿ ರಾಷ್ಟ್ರಪತಿ ಚುನಾವಣೆಯನ್ನು ನಡೆಸಲಾಯಿತು. 1969ರಲ್ಲಿ ಇಂದಿರಾ ಗಾಂಧೀಜಿ ತಮ್ಮ ಸ್ವಂತ ಪಕ್ಷದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿದ್ದರು. ಸಂಸದೀಯ ಮಂಡಳಿಯು ಶ್ರೀ ಸಂಜೀವ್ ರೆಡ್ಡಿ ಅವರನ್ನ ಕಾಂಗ್ರೆಸ್ ಪಕ್ಷದ ಅಧಿಕೃತ ರಾಷ್ಟ್ರಪತಿ ಅಭ್ಯರ್ಥಿ ಎಂದು ಗುರುತಿಸಿತು ಮತ್ತು ಇಂದಿರಾಜಿ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಪಕ್ಷದ ಆದೇಶವನ್ನ ಧಿಕ್ಕರಿಸಿ ಪಕ್ಷದ ಸದಸ್ಯರು ರಾಷ್ಟ್ರಪತಿ ಚುನಾವಣೆಯಲ್ಲಿ ತಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಮತ ಚಲಾಯಿಸಬೇಕು ಎಂದು ಹೇಳಿದರು ಮತ್ತು ಅವರು ವಿವಿ ಗಿರಿ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದರು. ಆಗ ಏನಾಯಿತು? ಅವರು ಅಲ್ಪಸಂಖ್ಯಾತ ಸರ್ಕಾರದಲ್ಲಿದ್ದರು. ಸಂಜೀವ್ ರೆಡ್ಡಿ ಅವರಿಗೆ ಹೆಚ್ಚಿನ ಮತಗಳಿದ್ದವು. ಚುನಾವಣೆಯಲ್ಲಿ ಗೆಲ್ಲಲು ಅವರು ಕಮ್ಯುನಿಸ್ಟರೊಂದಿಗೆ ರಾಜಿ ಮಾಡಿಕೊಂಡರು ಮತ್ತು ಎಲ್ಲಾ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು, ಪ್ರಮುಖ ಸಾಂವಿಧಾನಿಕ ಹುದ್ದೆಗಳನ್ನ ಇಂದಿರಾ ಗಾಂಧಿಯವರು ಕಮ್ಯುನಿಸ್ಟರಿಗೆ ನೀಡಿದರು. ಅಂದಿನಿಂದ ದೇಶದ ಚರ್ಚಾ ವ್ಯವಸ್ಥೆಯನ್ನೇ ಬದಲಾಯಿಸಲಾಗಿದೆ. ಕಮ್ಯುನಿಸ್ಟ್ ಸಿದ್ಧಾಂತವು ಈ ದೇಶದ ಜನರಿಗೆ ಅದರ ಸಾರ ಮತ್ತು ಸ್ವರೂಪಕ್ಕೆ ಸ್ವೀಕಾರಾರ್ಹವಲ್ಲ ಮತ್ತು ಅದಕ್ಕಾಗಿಯೇ ಕಮ್ಯುನಿಸ್ಟರನ್ನ ತಿರಸ್ಕರಿಸಿದ್ದಾರೆ. ಆದರೆ 2014ರಿಂದ ಮೋದಿಜಿ ಈ ಹಾದಿಯನ್ನ ಪ್ರಜಾಸತ್ತಾತ್ಮಕವಾಗಿ ಸರಿಪಡಿಸಿದ್ದಾರೆ. ಗೌರವಾನ್ವಿತ ಸ್ಪೀಕರ್, RSS ಸಿದ್ಧಾಂತದಲ್ಲಿ ನಂಬಿಕೆಯುಳ್ಳವರನ್ನ ಆಯ್ಕೆ ಮಾಡಲಾಗುತ್ತದೆ ಎಂದು ಅವರು ಹೇಳುತ್ತಾರೆ. ಅದರ ವಿರುದ್ಧ ಯಾವುದೇ ಕಾನೂನು ಇಲ್ಲ. RSS ಸಿದ್ಧಾಂತ ಎಂದರೇನು? ಈ ದೇಶಕ್ಕಾಗಿ ಸಾಯುವುದು, ಈ ದೇಶವನ್ನ ಸಮೃದ್ಧಿಯ ಉತ್ತುಂಗಕ್ಕೆ ಕೊಂಡೊಯ್ಯುವುದು, ಈ ದೇಶದ ಸಂಸ್ಕೃತಿಯನ್ನ ಬಲಪಡಿಸುವುದು. ಅವರು ಏನನ್ನ ಹೇಳಲು ಪ್ರಯತ್ನಿಸುತ್ತಿದ್ದಾರೆ? ನಾವು ಅದನ್ನ ಪ್ರಶ್ನಿಸದೆ ನಂಬುತ್ತೇವೆಯೇ? ನಾವು ಯಾರಿಗೂ ಹೆದರೋದಿಲ್ಲ. ನಾನು ನನ್ನ ಬಗ್ಗೆ ಮಾತನಾಡುತ್ತೇನೆ. ನಾನು 10 ವರ್ಷದವನಿದ್ದಾಗ ಅಸ್ಸಾಂ ಕಿ ಗಾಲಿಯಾ ಸುನಿ ಹೇ, ಇಂದಿರಾ ಗಾಂಧಿ ಕೂನಿ ಹೇ ಎಂಬ ಘೋಷಣೆಯನ್ನ ಕೂಗುತ್ತಿದ್ದೆ. ಆ ದಿನಗಳಿಂದಲೂ ನಾವು ಹೋರಾಡುತ್ತಿದ್ದೇವೆ. ಮಾನ್ಯ ಸ್ಪೀಕರ್ ಅವರೇ, ನಮಗೆ ಭಯವಿಲ್ಲ. ಮತ್ತು ಮಾನ್ಯ ಸ್ಪೀಕರ್ ಅವರೇ, ನಾವು ಮತಗಳಿಂದ ಗೆಲ್ಲುತ್ತೇವೆ, ನಾವು ಮತ ಕಳ್ಳತನದಿಂದ ಗೆದ್ದಿಲ್ಲ. ನೀವು ಸರ್ಜಿಕಲ್ ಸ್ಟ್ರೈಕ್ ಅನ್ನ ವಿರೋಧಿಸಿದ್ದರಿಂದ, ನೀವು ವೈಮಾನಿಕ ದಾಳಿಯನ್ನ ವಿರೋಧಿಸಿದ್ದರಿಂದ, ನೀವು 370ನೇ ವಿಧಿಯನ್ನ ರದ್ದುಗೊಳಿಸೋದನ್ನ ವಿರೋಧಿಸಿದ್ದರಿಂದ, ನೀವು ರಾಮ ಮಂದಿರವನ್ನ ವಿರೋಧಿಸಿದ್ದರಿಂದ, ನೀವು ಒಳ ನುಸುಳುಕೋರರನ್ನ ಗಡಿಪಾರು ಮಾಡುವುದನ್ನ ವಿರೋಧಿಸಿದ್ದರಿಂದ, ನೀವು CAAಯನ್ನ ವಿರೋಧಿಸಿದ್ದರಿಂದ, ನೀವು ತ್ರಿವಳಿ ತಲಾಕ್ ರದ್ದತಿಯನ್ನ ವಿರೋಧಿಸಿದ್ದರಿಂದ ನಾವು ಗೆದ್ದಿದ್ದೇವೆ. ಮತ್ತು ನೀವು ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನ ವಿರೋಧಿಸಿದ್ದರಿಂದ ನಾವು ಮತ್ತೆ ಗೆಲ್ಲಲಿದ್ದೇವೆ. ಮಾನ್ಯ ಸ್ಪೀಕರ್ ಅವರೇ, ಈ ದೇಶದ ಪ್ರಧಾನಮಂತ್ರಿಗಳು 60 ಕೋಟಿ ಬಡಜನರಿಗೆ ವಸತಿ, ಅನಿಲ, ನೀರು, ಶೌಚಾಲಯಗಳು, ಉಚಿತವಾಗಿ 5 ಕೆಜಿ ಧಾನ್ಯಗಳನ್ನ ಮತ್ತು 5 ಲಕ್ಷ ರೂಗಳವರೆಗೆ ಔಷಧಿಗಳನ್ನ ಒದಗಿಸುತ್ತಿದ್ದಾರೆ. ಅವರು ಮತಕಳ್ಳತನದಿಂದ ಗೆದ್ದಿದ್ದಾರೆ ಎಂದು ಅವರು ಭಾವಿಸುತ್ತಾರೆಯೇ? ಕಳೆದ 40 ವರ್ಷಗಳಲ್ಲಿ ಮತ್ತು ನಮ್ಮ 11 ವರ್ಷಗಳಲ್ಲಿ ಈ ದೇಶದ ಮೂಲ ಸೌಕರ್ಯವನ್ನ ನೋಡಿ. ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಮೂಲ ಸೌಕರ್ಯವನ್ನ 3 ಪಟ್ಟು ಹೆಚ್ಚಿಸಿದ್ದಾರೆ ಮತ್ತು ಅದಕ್ಕಾಗಿಯೇ ಸಾರ್ವಜನಿಕರು ನಮಗೆ ಮತ ಹಾಕಿದ್ದಾರೆ. ನಾನು ಇನ್ನೂ ಹೇಳಲು ಬಯಸುತ್ತೇನೆ. ಗೌರವಾನ್ವಿತ ಸ್ಪೀಕರ್ ಅವರೇ, ಅವರು ಹೋಗಿದ್ದಾರೆ, ಆದರೆ ನಾನು ಇನ್ನೂ ಹೇಳಲು ಬಯಸುತ್ತೇನೆ. ಕಾಂಗ್ರೆಸ್ ಪಕ್ಷವು ನಿಮಗೆ ಟಿಕೆಟ್ ಕೂಡ ನೀಡುವುದಿಲ್ಲ. ಮಾನ್ಯ ಸ್ಪೀಕರ್ ಅವರೇ,
ನಾನು ಇನ್ನೂ ಹೇಳಲು ಬಯಸುತ್ತೇನೆ. ನೀವು SIR ಅನ್ನ ವಿರೋಧಿಸಿದರೆ ಬಿಹಾರದಲ್ಲಿ ಮಾತ್ರವಲ್ಲ, ಬಂಗಾಳ ಮತ್ತು ತಮಿಳುನಾಡಿನಲ್ಲಿಯೂ ನೀವು ನಿರ್ನಾಮವಾಗುತ್ತೀರಿ ಎಂದು. ಮಾನ್ಯ ಸ್ಪೀಕರ್ ಅವರೇ, ಈ 140 ಕೋಟಿ ಜನರ ಆದೇಶವು ದೇವರ ಆಜ್ಞೆಯಾಗಿದೆ. ಇಲ್ಲಿ ಜನತಾ ಜನಾರ್ದನ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಜನರ ನಿರ್ಧಾರವು ಶ್ರೀಕೃಷ್ಣನ ನಿರ್ಧಾರವಾಗಿದೆ. ಈ ಜನರ ನಿರ್ಧಾರವನ್ನ ವಿವರಿಸಲು ಮತಕಳ್ಳತನದಂತಹ ಭಾಷೆಯನ್ನ ಬಳಸುತ್ತಾರೆ. ಸಾರ್ವಜನಿಕರು ನೋಡುತ್ತಿದ್ದಾರೆ. ಸಾರ್ವಜನಿಕರು ಕುರುಡರಲ್ಲ. ಮಾನ್ಯ ಸ್ಪೀಕರ್ ಅವರೇ, ನಮ್ಮ ಸಂಸದೀಯ ವ್ಯವಹಾರಗಳ ಸಚಿವರು ವಿಭಿನ್ನ ವಿಧಾನವನ್ನ ತೆಗೆದುಕೊಂಡು SIR ಬಗ್ಗೆ ಚರ್ಚಿಸಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದವನ್ನ ಹೇಳಲು ಬಯಸುತ್ತೇನೆ. ಇಲ್ಲದಿದ್ದರೆ ಅವರ ಸುಳ್ಳುಗಳು ಸಾರ್ವಜನಿಕರಲ್ಲಿ ಏಕಪಕ್ಷೀಯ ರೀತಿಯಲ್ಲಿ ಹರಡುತ್ತಿದ್ದವು. ಇಂದು ನೀವು ನನಗೆ ತುಂಬಾ ಸಮಯ ನೀಡಿದ್ದೀರಿ. ಅಗತ್ಯವಿದ್ದಾಗ ನನಗೆ ರಕ್ಷಣೆ ಒದಗಿಸಿದ್ದೀರಿ. ಆದ್ದರಿಂದ ನಾನು ನಿಮಗೆ ಧನ್ಯವಾದವನ್ನ ಹೇಳಲು ಬಯಸುತ್ತೇನೆ. ಮತ್ತು ಅಂತಿಮವಾಗಿ ಶ್ರೀ ರಾಹುಲ್ ಗಾಂಧಿಯವರ ಭಾಷಣಗಳನ್ನ ಬರೆಯುವವರು ಸತ್ಯಗಳನ್ನು ಸರಿಯಾಗಿ ಕಂಡುಹಿಡಿದು ಬರೆಯಬೇಕೆಂದು ನಾನು ಮತ್ತೊಮ್ಮೆ ಒತ್ತಾಯಿಸುತ್ತೇನೆ. ಅವರು ಇಲ್ಲಿ ಕಷ್ಟವನ್ನ ಎದುರಿಸುತ್ತಿದ್ದಾರೆ.